ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸತ್ಸಂಗಕ್ಕೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ರಚಿಸಿರ್ತಕ್ಕಂಥ ಸ್ತೋತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದು ಶಂಕರರ ಎಲ್ಲ ಸ್ತೋತ್ರಗಳು ಬಹಳ ಅದ್ಭುತವಾಗಿದೆ. ಅದರಲ್ಲಿ ವಿಶೇಷವಾಗಿ ಶಿವಮಾನಸ ಪೂಜೆ ಮತ್ತು ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಇವು ನನಗೆ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ಈ ಸ್ತೋತ್ರದಲ್ಲಿ ಶಂಕರರು ಆ ಶಿವನಲ್ಲಿ ನಮ್ಮ ಅಪರಾಧವನ್ನು ಕ್ಷಮಿಸಬೇಕು ಎಂಬ ಕ್ಷಮಾಪಣೆಯನ್ನು ಕೋರುವುದರ ಜೊತೆಗೆ ಏನೆಲ್ಲ ಕರ್ಮಗಳನ್ನು ನಾವು ಮಾಡಬೇಕು, ಏನನ್ನು ನಾವು ಮಾಡಬಾರದು ಅನ್ನೋದನ್ನು ಸಹ ಪರೋಕ್ಷವಾಗಿ ಇದರಲ್ಲಿ ತಿಳಿಸಿದ್ದಾರೆ. ನಾನು ಈ ರೀತಿಯಾದ ಕೆಲಸಗಳನ್ನೆಲ್ಲ ಮಾಡಿದ್ದೇನೆ, ಇದನ್ನು ಮಾಡಬಾರ್ದು, ಮತ್ತು ಇಂಥ ಕೆಲಸಗಳನ್ನು ನಾನು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಹಾಗಾಗಿ ನೀನು ನನ್ನನ್ನು ಕ್ಷಮಿಸು ಅಂತ ಮೇಲ್ನೋಟಕ್ಕೆ ನಮಗೆ ಇದು ಸಾಧಾರಣವಾದ ಒಂದು ಕ್ಷಮಾಪಣಾ ಸ್ತೋತ್ರ, ಭಗವಂತನಲ್ಲಿ ಭಕ್ತನಾದವನು ಕೇಳ್ತಕ್ಕಂಥ ಒಂದು ಕ್ಷಮಾಪಣಾ ಸ್ತೋತ್ರದಂತೆ ಇದು ಕಂಡರೂ ಇದರೊಳಗೆ ವಿಶೇಷವಾಗಿ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಕರ್ಮಗಳು ಯಾವ್ಯಾವುದಿದೆ, ಆ ಕರ್ಮಗಳನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಸಹ ಪರೋಕ್ಷವಾಗಿ ಸೂಚ್ಯವಾಗಿ ಶಂಕರರು ತಿಳಿಸಿದ್ದಾರೆ. ಆ ಒಂದು ಸೂಕ್ಷ್ಮವನ್ನು ನಾವು ಇದರಲ್ಲಿ ಗಮನಿಸಬೇಕು. ಒಂದೊಂದೇ ಶ್ಲೋಕಗಳನ್ನು ನಾವು ವಿಚಾರ ಮಾಡ್ತಾ ಹೋಗೋಣ. ಇದರಲ್ಲಿ ಮುಖ್ಯವಾಗಿ ಒಂದು ರೀತಿಯಲ್ಲಿ ಆರಾಧನೆ ಯಾವ ರೀತಿ ನಾವು ಭಗವಂತಂದು ಮಾಡಬೇಕು ಅನ್ನೋದನ್ನು ಸಹ ಶಂಕರರು ಸೂಚಿಸಿದ್ದಾರೆ. ಒಂದು ಪ್ರಥಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಸಗುಣ ಸಾಕಾರ ಪೂಜೆ. ಆ ಸಗುಣ ಸಾಕಾರ ಪೂಜೆಯ ನಂತರ ಜ್ಞಾನವನ್ನು ಗಳಿಸಿ ನಿರ್ಗುಣ ನಿರಾಕಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಹಂತ ಹಂತವಾಗಿ ಈ ಸ್ತೋತ್ರದಲ್ಲಿ ಶಂಕರರು ತಿಳಿಸಿದ್ದಾರೆ. ನಾವು ಇದರ ಅರ್ಥಾನುಸಂಧಾನ ಮಾಡಿದಾಗಲೇ ಮತ್ತು ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೆ ಅದರಲ್ಲಿರ್ತಕ್ಕಂಥ ಈ ಎಲ್ಲ ರಹಸ್ಯಾರ್ಥಗಳು ನಮಗೆ ಸ್ಫುರಣೆ ಆಗುತ್ತೆ. ಇದು ಬಹಳ ಒಂದು ಅದ್ಭುತವಾಗಿ ಇರ್ತಕ್ಕಂಥ ಶ್ಲೋಕ. ನಾವು ಅದನ್ನು ಹೇಳ್ಕೊಳ್ಳಿಕ್ಕೂ ಸಹ ತುಂಬ ಚೆನ್ನಾಗಿ ಸುಶ್ರಾವ್ಯವಾಗಿ ನಾವು ಹಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಅಲಂಕಾರದಲ್ಲಿ ಈ ಒಂದು ಸ್ತೋತ್ರವನ್ನು ರಚಿಸಿದ್ದಾರೆ. ನನಗೆ ಅಷ್ಟು ಚೆನ್ನಾಗಿ ಹಾಡಲಿಕ್ಕೆ ಬರಲ್ಲ, ಆದರೂ ಸಹ ಸ್ತೋತ್ರ ರೂಪದಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷೌ ಮಾತೃಕುಕ್ಷೌ ಸ್ಥಿತಂ ವಿಣ್ಮೂತ್ರಾ ಮೇಧ್ಯ ಮಧ್ಯೆ ಕ್ವತಯತಿ ನಿತರಾಂ ಜಾಟರೋ ಜಾತವೇದ.
ಯದ್ಯದ್ವೈ ತತ್ರ ದುಃಖಂ ವ್ಯತಯತಿ ನಿತರಾಂ ಶಕ್ಯತೆ ತೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಬಹಳ ಕೇಳಲಿಕ್ಕೆ ಆಪ್ಯಾಯಮಾನವಾಗಿದೆ. ಮತ್ತು ಈ ರೀತಿ ನಾವು ಆ ಭಗವಂತನಲ್ಲಿ ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ನಾವು ಕೇಳಿದರೆ ಪರಮ ಕರುಣಾಮಯಿಯಾಗಿರ್ತಕ್ಕಂಥ ಪರಮೇಶ್ವರ ನಮ್ಮನ್ನು ಕ್ಷಮಿಸದೇ ಇರಲಾರ, ನಮ್ಮ ತಪ್ಪುಗಳನ್ನು ಮನ್ನಿಸದೇ ಇರಲಾರ, ಮತ್ತು ನಮಗೆ ಸದ್ಬುದ್ಧಿಯನ್ನು ಕೊಡ್ತಾನೆ, ಮತ್ತು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲು ಖಂಡಿತ ಪ್ರೇರೇಪಿಸ್ತಾನೆ. ಆದವು ಕರ್ಮ ಪ್ರಸಂಗಾತ್, ಆದವು ಅಂದರೆ ಮೊದಲಿಗೆ ಆ ಕರ್ಮ ಪ್ರಸಂಗ ಎಲ್ಲಿಂದ ಶಂಕರರು ಶುರು ಮಾಡ್ತಾರೆ, ಪ್ರಾರಂಭ ಮಾಡ್ತಕ್ಕಂಥದ್ದನ್ನೇ ನೋಡಬೇಕು. ನಮ್ಮ ಜನ್ಮ ಎಲ್ಲಿಂದ ಪ್ರಾರಂಭವಾಗುತ್ತೆ? ಆ ತಾಯಿಯ ಹೊಟ್ಟೆಯಲ್ಲಿ, ಉದರದಲ್ಲಿ ಅಂಡದಿಂದ ಪಿಂಡ ರೂಪವಾಗಿ ಆ ಭ್ರೂಣಾವಸ್ಥೆಯಲ್ಲಿದ್ದು ಜನನಕ್ಕೆ ಮೊದಲು ಆ ತಾಯಿಯ ಜಠರದಲ್ಲಿ ಇರ್ತಕ್ಕಂಥ ಆ ಶಿಶುವಿನ ಒಂದು ಹಂತದಿಂದ ನಾವು ಮಾಡ್ತಕ್ಕಂಥ ಅಪರಾಧವನ್ನು ಶಂಕರರು ಪ್ರಾರಂಭ ಮಾಡ್ತಾರೆ. ಆದವು ಮೊದಲಿಗೆ ಕರ್ಮ ಪ್ರಸಂಗಾತ್, ಈ ಒಂದು ಕರ್ಮ ಕಾರಣದಿಂದಾಗಿ ಮಾತೃಕುಕ್ಷವು ಸ್ಥಿತಮ್ಮ. ಯಾಕೆಂದರೆ ಜನ್ಮಾಂತರ ನಮಗೆ ಬರಬೇಕಾದ್ರೆ, ಜನನ ಮರಣಗಳು ಮತ್ತು ಜನ್ಮಗಳು ಪ್ರಾಪ್ತಿಯಾಗಬೇಕಾದ್ರೆ ನಮ್ಮಲ್ಲಿ ಕರ್ಮಶೇಷಗಳು ಉಳಿದಿರಬೇಕು. ಯಾರ ಕರ್ಮಶೇಷಗಳು ಸಂಪೂರ್ಣವಾಗಿ ನಶಿಸಿರ್ತವೆಯೋ ಅವರಿಗೆ ಜನ್ಮಾಂತರಗಳು ಇರುವುದಿಲ್ಲ. ನಮ್ಮ ಕರ್ಮದ ಫಲಿತವಾಗಿ ನಾವು ಮಾಡಿರ್ತಕ್ಕಂಥ ಆಗಾಮಿ ಸಂಚಿತ ಹಾಗೂ ಪ್ರಾರಬ್ಧ ಕರ್ಮಗಳ ಫಲಿತದಿಂದಾಗಿ ನಮಗೆ ಜನ್ಮಾಂತರಗಳು ಪ್ರಾಪ್ತಿಯಾಗುತ್ತೆ. ಆ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷವು ಮಾತೃಕುಕ್ಷವು. ಮಾತೃಕುಕ್ಷವು ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಯಾವ ರೀತಿ ಇರ್ತೀವಿ, ಜಾಟರೋ ಜಾತವೇದ ಅಂತ ಹೇಳ್ತಾರೆ ಮುಂದ್ಗಡೆ. ಆ ಹೊಟ್ಟೆಯಲ್ಲಿ ನಾವಿರ್ತಕ್ಕಂಥ ಜಾಗ ಯಾವುದು ಅಂತಂದರೆ ಆ ಭ್ರೂಣ ಗರ್ಭಕೋಶದಲ್ಲಿರುತ್ತೆ. ಗರ್ಭಕೋಶ ಯಾವ ಜಾಗದಲ್ಲಿರುತ್ತೆ ಅಂದರೆ ಅದೇ ಆ ಗರ್ಭಕೋಶದಲ್ಲಿ ಸ್ಥಿತವಾಗಿರ್ತಕ್ಕಂಥ ಒಂದು ಭ್ರೂಣ ರೂಪದಲ್ಲಿರ್ತಕ್ಕಂಥ ಶಿಶು ಏನಿದೆ ಅದು ವಿಣ್ಮೂತ್ರ ಮೇಧ್ಯ ಮಧ್ಯೆ, ಆ ಮೂತ್ರ ಮೇಧ್ಯಾದಿಗಳನ್ನು ಅಲ್ಲೇ ಮಾಡಿಕೊಂಡು ಅದೇ ಚೀಲದಲ್ಲೇ ಮಲಗಿರುತ್ತೆ. ನಾವು ಅದೇ ಸ್ಥಿತಿಯಲ್ಲಿರ್ತೀವಿ ಮೊದಲು. ವಿಣ್ಮೂತ್ರ ಮೇಧ್ಯ ಮಧ್ಯೆ ಅಂದರೆ ಮಲಮೂತ್ರಗಳ ಮಧ್ಯದಲ್ಲಿ ಸ್ಥಿತಮ್ಮ ಅಂದರೆ ಇದ್ದ ನಾನು, ನನ್ನನ್ನು ಯಾವುದು ಕಲುಷಂ ಅಂದರೆ ಕಲುಷಯುಕ್ತನನ್ನಾಗಿ ಕಲಯತಿ ಮಾಡುತ್ತಾ ಇತ್ತು. ನಾನು ಜಠರದಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ಮೂತ್ರ ಮೇಧ್ಯ ಮಧ್ಯಗಳಲ್ಲಿ ನಾನು ಕಲುಷಿತನಾಗಿ ಇದ್ದೆ. ಜಾಟರೋ ಜಾತವೇದ, ಜಾಟರ ಅಂದರೆ ಜಠರದಲ್ಲಿ, ಜಾತವೇದ ಅಂದರೆ ಇಲ್ಲಿ ಜಠರಾಗ್ನಿಯ ಬಗ್ಗೆ ಶಂಕರರು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ವೈಶ್ವಾನರ ಅಂತಕ್ಕಂಥ ಜಾಟರೋ ಅಂದರೆ ಒಂದು ಜಠರ ಹೊಟ್ಟೆ ಅಂತಲೂ ಆಯಿತು, ಇನ್ನೊಂದು ಜಾಟರೋ ಅಂದರೆ ವೈಶ್ವಾನರ, ಜಾತವೇದ ಅಂದರೆ ಅಗ್ನಿ. ಆ ವೈಶ್ವಾನರಾಗ್ನಿ ಯಾಕೆಂದರೆ ಆ ನಮ್ಮ ತಿಂದಿರ್ತಕ್ಕಂಥ ಆಹಾರವನ್ನು ಪಚನ ಮಾಡ್ತಕ್ಕಂಥದ್ದೇ ಈ ಜಠರಾಗ್ನಿ. ಆ ಜಠರಾಗ್ನಿಯ ತಾಪದಲ್ಲಿ ನಾನು ಬೆಂದಿರ್ತಿದ್ದೆ ಅಂತ. ಜಾಟರೋ ಜಾತವೇದ ಅಂದರೆ ಆ ವೈಶ್ವಾನರನೆಂಬ ಜಠರಾಗ್ನಿಯಲ್ಲಿ ನಿತರಾಂ ಅಂದರೆ ಸತತವಾಗಿ, ಕ್ವತಯತಿ ಅಂದರೆ ನನ್ನನ್ನು ಸುಡುತ್ತಿದ್ದ ನನ್ನ ತತ್ರ ಅಲ್ಲಿ ಯದ್ಯದ್ವೈ ಎಂತೆಂತಹ ದುಃಖಗಳನ್ನು ನಿತರಾಂ ಯಾವಾಗಲೂ ವ್ಯತೆಗೊಳಿಸ್ತಾ ಇತ್ತು ಈ ದುಃಖಗಳೆಲ್ಲ ನನ್ನನ್ನು. ಕೇನ ಯಾವುದರಿಂದ, ವಕ್ತುಂ
ಅಂದರೆ ವರ್ಣಿಸಲು ನಶಕ್ ನಶಕ್ಯತೆ ಅಂದರೆ ವರ್ಣಿಸಲು ಸಾಧ್ಯವಿಲ್ಲವೋ ಅಂಥ ಒಂದು ದುಃಖದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೆ. ಅಂದರೆ ಒಟ್ಟಾಗಿ ನಾವು ತಾತ್ಪರ್ಯವನ್ನು ನೋಡಿದಾಗ ಅಂದರೆ ಪೂರ್ವ ಕರ್ಮಗಳ ಫಲಿತವಾಗಿ ಆ ಪೂರ್ವ ಕರ್ಮಗಳ ಕಾರಣದಿಂದಾಗಿ ತಾಯಿಯ ಉದರದಲ್ಲಿ ಕುಳಿತಿದ್ದ ನನ್ನನ್ನು ಅಲ್ಲಿದ್ದ ಮಲಮೂತ್ರಗಳು ಸದಾ ಕಲುಷಿತವನ್ನಾಗಿ ಮಾಡ್ತಾ ಇದ್ದು, ಜಠರದಲ್ಲಿರುವ ವೈಶ್ವಾನರಾಗ್ನಿ ಸದಾ ಅದರ ತಾಪದಿಂದ ಬಿಸಿಯಿಂದ ನನ್ನನ್ನು ಸುಡುತ್ತಾ ಇತ್ತು. ಇಷ್ಟು ಮಾತ್ರ ಅಲ್ಲದೆ ಅಲ್ಲಿ ಯಾವ ದುಃಖಗಳು ನನ್ನನ್ನು ಯಾವಾಗಲೂ ಬಾಧಿಸುತ್ತಿದ್ವೋ ಅವುಗಳನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಅಂಥ ಹೇ ಶಿವನೇ, ಮಹಾದೇವನೇ, ಶಂಭುವೇ, ನಿನ್ನನ್ನು ಆ ಕಾಲದಲ್ಲೂ ನಾನು ಸ್ಮರಿಸದೇ ಇದ್ದಿದ್ದರಿಂದ ನನ್ನ ಅಪರಾಧವನ್ನು ಕ್ಷಮಿಸು ಅಂತ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮಕ್ಕಳಿಗೆ ಯಾವುದು ತಿಳುವಳಿಕೆ ಜ್ಞಾನ ಇರಲ್ಲ, ಮುಗ್ಧತೆ ಇರುತ್ತೆ. ಆದರೆ ಜಠರದಲ್ಲಿ ಪಿಂಡರೂಪವಾಗಿರ್ತಕ್ಕಂಥ ಅದಕ್ಕೆ ಯಾವ ವಿಧವಾದ ಆ ಭಗವಂತನ ಸ್ಮರಿಸಬೇಕು ಅಂತಕ್ಕಂಥ ಸ್ಮರಣೆ ಆಗಲಿ ಇದೆಲ್ಲ ಎಲ್ಲಿರುತ್ತೆ ಅಂತ ತಾವು ಪ್ರಶ್ನೆ ಕೇಳ್ಬೋದು. ಬಹುಶಃ ಇವತ್ತಿನ ವಿಜ್ಞಾನ ಅಷ್ಟು ಹತ್ತಿರ ಹೋಗಿಲ್ದಲೇ ಇರ್ಬೋದು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಇದನ್ನೆಲ್ಲ ವಿಜ್ಞಾನದಿಂದ ಬಹಳಷ್ಟು ಮುಂದೆ ಹೋಗಿರ್ತಕ್ಕಂಥ ಸುಜ್ಞಾನ ಬ್ರಹ್ಮಜ್ಞಾನಾದಿಗಳಿಂದ ಇದನ್ನೆಲ್ಲ ತಿಳಿ ಹೇಳಿದ್ದಾರೆ. 7ನೇ ತಿಂಗಳವರೆಗೆ ಗರ್ಭಸ್ಥ ಶಿಶುವಿನಲ್ಲಿ ಎಲ್ಲ ಅಂಗಾಂಗಗಳು ಪೂರ್ಣ ಮಟ್ಟದಲ್ಲಿ ಪರಿಪೂರ್ಣವಾಗಿರುತ್ತೆ. 7ರಿಂದ 9ನೇ ತಿಂಗಳವರೆಗೆ ಇರತಕ್ಕಂಥ ಅಂಗಾಂಗಗಳು ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಹೊರತು ಹೊಸ ಅಂಗಾಂಗಗಳು ಯಾವುದೂ ಉತ್ಪತ್ತಿಯಾಗಲ್ಲ. ಇದು ವಿಜ್ಞಾನಿಗಳಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೆ ಆ 2 ತಿಂಗಳ ಕಾಲ ಒಳಗಡೆ ಆ ಜೀವಿ ಏನು ಮಾಡ್ತಾನೆ ಅಂತ ತಾವೆಲ್ಲ ಗಮನಿಸಿರ್ಬೋದು. 7 ತಿಂಗಳಿಗೆ ಹುಟ್ಟಿದ ಮಕ್ಕಳನ್ನು ಇನ್ಕ್ಯುಬೇಟರಲ್ಲಿ ಇಟ್ಟು ಬದುಕುತ್ತೆ. ಯಾಕೆಂದರೆ ಬೆಳವಣಿಗೆ ಹಂತ ಎಲ್ಲ ಮುಗಿದಿರುತ್ತೆ. ಅಂದರೆ ಎಲ್ಲ ಅಂಗಾಂಗಗಳ ಪರಿಪೂರ್ಣತೆ ಆಗಿರುತ್ತೆ. ಎಲ್ಲ ಅಂಗಾಂಗಗಳು ಸುಸ್ಥಿರವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಮತ್ತು ಇರುತ್ತೆ. ಆದರೆ ಪೂರ್ಣ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿರಲ್ಲ. ಆದರೆ ಎಲ್ಲ ಅಂಗಾಂಗಗಳು ನಿರ್ಮಾಣ ಆಗಿರುತ್ತೆ. ಆದರೂ ಆ 2 ತಿಂಗಳ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ಹಿಂದಿನ ಜನ್ಮಗಳಲ್ಲಿ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ಹಿಂದಿನ ಜನ್ಮದಲ್ಲಿ ಅವನು ಮಾಡಿರ್ತಕ್ಕಂಥ ಎಲ್ಲ ಕರ್ಮ ಕೋಟೆಲೆಗಳು ಅವನಿಗೆ ಸ್ಫುರಣೆ ಆಗುತ್ತೆ. ಅಲ್ಲಿಯವರೆಗೂ ಆ ಆತ್ಮವಸ್ತುವಿಗೆ ಯಾವುದೇ ಔಪಾದಿಗಳು ಇರಲ್ಲ. ಜಠರದಲ್ಲಿ ಪ್ರತಿಯೊಂದು ಔಪಾದಿಯ ನಿರ್ಮಾಣವಾಗುತ್ತೆ. ಪಂಚೀಕೃತವಾದ ಈ ಒಂದು ಪಂಚಕೋಶಗಳಿಂದ ತುಂಬಿರ್ತಕ್ಕಂಥ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣಾದಿ ದೇಹಗಳು ಎಲ್ಲ ಪ್ರಾಪ್ತವಾಗುತ್ತೆ. ಅದು ಪ್ರಾಪ್ತವಾದಾಗ ಒಳಗಡೆ ಯಾವುದೇ ಒಂದು ಮೆಷನರಿಯನ್ನು ನಾವು ರಿಲೀಸ್ ಮಾಡಬೇಕಾದ್ರೆ ಒಂದು ಪೂರ್ಣ ಮಟ್ಟದಲ್ಲಿ ಒಂದು ಟೆಸ್ಟ್ ಅಂತ ಮಾಡ್ತೀವಿ. ಬಹುಶಃ ಅದು ಅಂತ ಕಾಣುತ್ತೆ. ಆವಾಗ ಟ್ರಯಲ್ ರನ್ ಅಂತಾರಲ್ಲ, ಆ ಥರ ಒಳಗಡೆ ಅವನ ಸ್ಫುರಣೆಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಅಷ್ಟು ಜನ್ಮಗಳ ಒಂದು ರಿವೈಂಡ್ ಆಗುತ್ತೆ. ಆದಮೇಲೆ ಈ ಜನ್ಮ ನಾನು ಯಾತಕ್ಕಾಗಿ ಎತ್ತಿದ್ದೇನೆ, ಇಲ್ಲಿ ನಾನು ತಗೊಳ್ಕೊಳ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ಯಾವುದು, ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ಯಾವ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ನಾನು ಹೊತ್ತು ಬರಬೇಕು ಅನ್ನುವಂಥ ಎಲ್ಲ ಚಿಂತನೆಗಳು ನಡೀತಕ್ಕಂಥ ಕಾಲ. ಆ ಕಾಲದಲ್ಲೂ ನಾನು ಹಳೆಯ ಜನ್ಮದ ಒಂದು ವಿಚಾರಗಳನ್ನೇ ತಲೆಯಲ್ಲಿ ತುಂಬಿಕೊಂಡು ನನ್ನ ಕರ್ಮಕಾಂಡದ ಕಾರಣವನ್ನೇ ನೋಡ್ತಾ ಕೂತಿದ್ನೇ ಹೊರತು ಅಲ್ಲೂ ಸಹ ನಿನ್ನನ್ನು ನಾನು ಸ್ಮರಿಸಲಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿಬಿಟ್ಟು ಶಂಕರರು ಬಹಳ ಅದ್ಭುತವಾಗಿ ಇಲ್ಲಿ ಪ್ರಾರ್ಥಿಸ್ತಾರೆ. ಬಾಲ್ಯೇ ದುಃಖಾತಿರೇಕೋ ಮಲಲುಲಿತ ವಪುಃ ಸ್ತನ್ಯಪಾನೇ ಪಿಪಾಸಾ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಗುಣಜನಿತ ಜಂತವೋ ಮಾಂ ತುದಂತಿ.
ನಾನಾ ರೋಗಾದಿ ದುಃಖಾದುದನ ಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಜನನ ಆಗ್ಬಿಡುತ್ತೆ, ತಾಯಿಯ ಜಠರದಿಂದ ಹೊರಕ್ಕೆ ಬಂದಾಗುತ್ತೆ. ಬಾಲ್ಯ, ಕೌಮಾರ, ಯೌವನ ಇತ್ಯಾದಿ ಅವಸ್ಥೆಗಳು ಪ್ರಾರಂಭವಾಗುತ್ತೆ. ಆ ಬಾಲ್ಯೇ ಶಿಶುವಾಗಿದ್ದಾಗ ಮಲಲುಲಿತ ವಪುಹು, ಮಲದಲ್ಲಿ ಹೊರಳಾಡುವ ಶರೀರ. ಯಾಕೆಂದರೆ ಆ ಸಣ್ಣ ಮಗುವಿಗೆ ತನ್ನ ಕಾರ್ಯವನ್ನು ಮಾಡಿಕೊಳ್ತಕ್ಕಂಥ ಯಾವ ಕ್ಷಮತೆಯೂ ಇರುವುದಿಲ್ಲ. ತಾಯಿಯಾದವಳು ಆ ಮಲಮೂತ್ರಗಳನ್ನೆಲ್ಲ ಒರೆಸಿ ಅವುಗಳನ್ನೆಲ್ಲ ಶುಚಿ ಮಾಡಿ ಸಾಕಿ ಸಲಹುತ್ತಾಳೆ. ಶಿಶುವಾಗಿದ್ದಾಗ ಮಲಲುಲಿತ ವಪುಹು ಅಂದರೆ ತಾಯಿ ನೋಡದೇ ಇದ್ದರೆ ಆ ಮಲಮೂತ್ರಗಳಲ್ಲೇ ಬಿದ್ದು ಹೊರಳಾಡ್ತಕ್ಕಂಥ ಶರೀರ ದುಃಖಾತಿರೇಕ, ಏನೋ ಬಾಧೆ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಮಕ್ಕಳುಗಳು ನೋಡಬೇಕು, ಒಂದ್ಸರಿ ಅಳ್ತಾ ಇರ್ತವೆ, ದುಃಖನೂ ಆಗುತ್ತೆ, ಸಂತೋಷನೂ ಆಗುತ್ತೆ, ಎಲ್ಲ ಅತಿರೇಕವಾಗಿರುತ್ತೆ. ಸುಮ್ಮನೆ ನಗ್ತಾ ಇರ್ತವೆ ಮಕ್ಕಳುಗಳು. ಆಮೇಲೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಅಳಕ್ಕೆ ಶುರು ಮಾಡ್ತವೆ. ಅವಕ್ಕೆ ಏನಾಗ್ತಿದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ದುಃಖಾತಿರೇಕ, ಅತೀವ ದುಃಖ ಉಂಟಾಗುತ್ತೆ ಅತಿರೇಕವಾಗಿ. ಮತ್ತು ಹೊಟ್ಟೆ ಹಸಿವಾಗುತ್ತೆ. ಅವಾಗಿರ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್. ಹಸಿವಾದಾಗ ಅಳೋದು, ತಾಯಿ ಹಾಲು ಕೊಡೋದು. ಸ್ತನ್ಯಪಾನೇ ಪಿಪಾಸ, ಆ ತಾಯಿಯ ಮೊಲೆಯ ಹಾಲನ್ನು ಕುಡಿಯಲು ಪಿಪಾಸ, ಆಸೆ ಉಂಟಾಗ್ತಾ ಇತ್ತು. ಹಾಗೂ ಭವಗುಣಜನಿತ, ನನ್ನ ಕರ್ಮಾನುಸಾರವಾಗಿ ಬಂದ ಜಂತವಹ, ಜಂತುಗಳು ಅಂದರೆ ಹೊಟ್ಟೆಯಲ್ಲಿ ಹುಳ ಇತ್ಯಾದಿಗಳು ಆಗ್ತಕ್ಕಂಥದ್ದು, ರೋಗ ಬಾಧೆಗಳಾಗ್ತಕ್ಕಂಥದ್ದು, ಅದನ್ನೆಲ್ಲ ಒಟ್ಟಾರೆ ಶಂಕರರು ಜಂತವೋ ಮಾಂ ತುದಂತಿ, ಜಂತುಗಳು ಮಾಂ, ನನ್ನನ್ನು ತುದಂತಿ, ಕಚ್ಚುತ್ತಾ ಇದ್ವು, ಹಿಂಸಿಸ್ತಾ ಇದ್ವು. ಇಂದ್ರಿಯೇಭ್ಯ, ನನ್ನ ಇಂದ್ರಿಯಗಳಾದರೂ ನ ಉ ಶಕ್ತಃ, ಅವಕ್ಕೆ ಶಕ್ತಿ ಇರಲಿಲ್ಲ, ಇಂದ್ರಿಯಗಳಿಗೆ ಶಕ್ತಿ ಇರಲಿಲ್ಲ. ಮಕ್ಕಳುಗಳಿಗೆ ಹುಟ್ಟಿದ ತಕ್ಷಣ ಕಣ್ಣೇ ಸರಿಯಾಗಿ ಕಾಣಲ್ವಂತೆ. ಕಾಣುತ್ತೆ ಅಂದರೆ ಆ ಫೋಕಸ್ ಮಾಡ್ತಕ್ಕಂಥ ಒಂದು ಕ್ಷಮತೆ ನಮಗಿರಲ್ಲ. ಎಲ್ಲೋ ಕಣ್ಣು ಆಡಿಸ್ತಾ ಇರುತ್ತೆ. ಎಷ್ಟೋ ಮಕ್ಕಳಿಗೆ ಕಣ್ಣಿನ ಪಾಪೆನೇ ತಿರುಗಲ್ಲ 2-3 ತಿಂಗಳು. ಆಮೇಲೆ ನಿಧಾನಕ್ಕೆ ಕಣ್ಣನ್ನು ಆ 2 ಸ್ಟೀರಿಯೋ ಬೈನಾಕ್ಯುಲರ್ ಅಂತಾರೆ, 2 ಕಣ್ಣುಗಳು ನಮಗೆ. 2 ಕಣ್ಣುಗಳು ಒಂದೇ ವಸ್ತುವನ್ನು ಏಕಕಾಲದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಕಣ್ಣು ಕನ್ವರ್ಜ್ ಆಗಬೇಕು. ಆ ಕನ್ವರ್ಜನೇ ಬರಲ್ಲ, ಒಂದೊಂದು ಕಣ್ಣು ಒಂದೊಂದು ಕಡೆಗಿರುತ್ತೆ. ಅದನ್ನು ನೋಡಿ ಫೋಕಸ್ ಮಾಡ್ತಕ್ಕಂಥದ್ದು, ಕನ್ವರ್ಜ್ ಮಾಡ್ತಕ್ಕಂಥದ್ದು, ಅದನ್ನು ನೋಡ್ತಕ್ಕಂಥದ್ದು ಬರೋಕ್ಕೆ ಸ್ವಲ್ಪ ದಿನ, ತಿಂಗಳುಗಟ್ಟಲೆ ಬೇಕು. ಕಿವಿನೂ ಅಷ್ಟೇ, ಎಂಥದೋ ಶಬ್ದ ಎಲ್ಲೋ ಕೇಳುತ್ತೆ. ಆ ಶಬ್ದ ಯಾವ ದಿಕ್ಕಿನಿಂದ ಬರ್ತಾ ಇದೆ, ಏನು ಶಬ್ದ, ಅದು ಸ್ವಲ್ಪ ದಿನ ಆಗಬೇಕು. ಆಮೇಲೆ ಮಕ್ಕಳು ಸ್ವಲ್ಪ ಗಿಲ್ಕಿ ಅದು ಇದು ಅಲ್ಲಾಡಿಸಿದ್ರೆ ನೋಡ್ತಕ್ಕಂಥದ್ದು. ಆ ಇಂದ್ರಿಯಗಳಿಗೆ ಈಗಿರ್ತಕ್ಕಂಥ ಕ್ಷಮತೆ ಆಗಿರಲ್ಲ. ಇರುತ್ತೆ, ಎಲ್ಲ ಪರಿಪೂರ್ಣವಾಗಿದ್ರೂ ಸಹ ಇಂದ್ರಿಯೇಭ್ಯ, ಇಂದ್ರಿಯಗಳಿಂದ ನಾವು ಶಕ್ತಃ, ಶಕ್ತಿ ಇರಲಿಲ್ಲ. ಅದಲ್ದಲೇ ಏನೋ ಹೊಟ್ಟೆ ನೋವು, ಕೈಕಾಲು ನೋವು, ಎಂಥದೋ ಬಾಧೆ, ಯಾವುದೋ ಹುಳ ಕಚ್ಚೋದು, ಯಾವುದೋ ಬಟ್ಟೆ ಒತ್ತೋದು, ಯಾರೋ ಎತ್ಕೊಂಡಾಗ ಮೈಕೈ ನೋವೋದು, ಅವೆಲ್ಲ ಮಕ್ಕಳುಗಳಿಗೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಆಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅಂತಾರಲ್ಲ ಆ ಥರ. ಅಲ್ಲಿ ನಾನಾ ರೋಗಾದಿ ದುಃಖಾತ್, ನಾನಾ ರೋಗಗಳು, ದುಃಖಗಳು, ಗಾಯಗಳು ಮುಂತಾದ ದುಃಖಗಳಿಂದ ರುದನ ಪರವಶಃ, ಯಾವಾಗಲೂ ರುದನ ಪರವಶ, ಅಳ್ತಾ ಇರೋದೇ ಕೆಲಸ. ಏನಾದ್ರು ದುಃಖ ಆದರೆ ಅಳೋದು. ರುದನ ಪರವಶಃ ಆಗಲೂ ಸಹ ಅಳುತ್ತಾ ಸ್ವತಂತ್ರರಹಿತನಾಗಿ ಆಗಲೂ ಸಹ ಶಂಕರಂ ನ ಸ್ಮರಾಮಿ, ಶಿವನನ್ನು ನಾನು ಸ್ಮರಿಸಲಿಲ್ಲ, ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ. ಅಂದರೆ ಇದು ಆ ಅವಸ್ಥೆಯಿಂದಲೂ ನಮಗೆ ಬರಬೇಕು, ಆವಾಗ ಇದನ್ನು ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸಹ ಪರೋಕ್ಷವಾಗಿ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ತಾತ್ಪರ್ಯ ಏನಪ್ಪ ಅಂದರೆ, ನಾನು ಶಿಶುವಾಗಿದ್ದಾಗ
ಅತೀವ ದುಃಖ ಇರ್ತಾ ಇತ್ತು. ಮಲಮೂತ್ರಗಳಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೆ. ತಾಯಿಯ ಹಾಲನ್ನು ಕುಡಿಯಲು ತುಂಬ ಕಾತರನಾಗಿದ್ದೆ. ಅದರ ಜೊತೆಗೆ ಕ್ರಿಮಿಕೀಟಗಳು ಬಂದು ನನ್ನನ್ನು ಕಚ್ಚಿ ನೋವನ್ನುಂಟು ಮಾಡ್ತಾ ಇದ್ವು. ಆದರೂ ನನಗೆ ಅಲ್ಲಿಂದ ಚಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವುದಕ್ಕೂ ಓಡಾಡುವುದಕ್ಕಾಗಲಿ ನನ್ನ ಇಂದ್ರಿಯಗಳಿಗೆ ಶಕ್ತಿ ಇರಲಿಲ್ಲ. ಮತ್ತು ನಂತರ ಬೆಳೆದಂತೆ ಅನೇಕ ರೋಗಗಳು, ಗಾಯಗಳು, ಪೆಟ್ಟು ಮೊದಲಾದವುಗಳಿಂದ ಅಳ್ತಾ ಇದ್ದೆ. ನನ್ನ ಎಲ್ಲ ಅಗತ್ಯಗಳಿಗೆ ಬೇರೆಯವರ ಒಂದು ಸಹಾಯ ನನಗೆ ಬೇಕಿತ್ತು. ನನಗೆ ಸ್ವತಂತ್ರವಿರಲಿಲ್ಲ. ಇಷ್ಟೆಲ್ಲ ಕಷ್ಟ ಬಂದರೂ ಶಂಕರನನ್ನು ನಾನು ಸ್ಮರಿಸಲಿಲ್ಲ. ಶಂಕರಂ ನ ಸ್ಮರಾಮಿ. ಹೇ ಶಂಕರ, ಶಿವ ಶಿವ ಶಿವಭೋ, ಶಿವ ಶಿವ ಶಿವನೇ, ಶಂಭುವೇ ಶಂಭೋ, ನಿನ್ನನ್ನು ಸ್ಮರಿಸ್ತೇ ಇರತಕ್ಕಂಥ ನನ್ನ ಅಪರಾಧವನ್ನು ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ, ನನ್ನ ಈ ಅಪರಾಧವನ್ನು ಮನ್ನಿಸು ತಂದೆ ಅಂತ ಕೇಳ್ತಾರೆ. ಇನ್ನು ಬಾಲ್ಯ ಆಯಿತು, ಪ್ರೌಢಾವಸ್ಥೆಗೆ ಹೋಗ್ತಾನೆ. ಅದರದ್ದು ಬಗ್ಗೆ ಮುಂದಿನ ಶ್ಲೋಕ. ಪ್ರೌಢೋಹಂ ಯೌವನಸ್ಥೋ ವಿಶದ ವಿಶದರೈಃ ಪಂಚಭಿರ್ಮರ್ಮಸಂಧೋ ದಷ್ಟೋ ನಷ್ಟೋ ವಿವೇಕಃ ಸುತಜನ ಯುವತಿ ಸಾಧು ಸೌಖ್ಯೇ ನಿಷಣ್ಣಃ ಶೈವೀ ಚಿಂತಾವಿಹೀನಂ ಮಮ ಹೃದಯ ಮಹೋ ಮಾನಗರ್ವಾದಿರೂಢಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾವು ಪ್ರೌಢಾವಸ್ಥೆಯಲ್ಲಿ ಮಾಡ್ತಕ್ಕಂಥ ಅಪರಾಧದ ಬಗ್ಗೆ ಈ ಶ್ಲೋಕದಲ್ಲಿ ಶಂಕರರು ವಿವರಿಸ್ತಾರೆ. ಅಹಂ ಪ್ರೌಢ, ನಾನು ಪ್ರಬುದ್ಧನಾದಾಗ, ಯೌವನಸ್ಥಃ ಯುವಕ ಆದಾಗ, ಪಂಚಭಿಹಿ 5 ವಿಧದ ಅಂತ ಹೇಳ್ತಾರೆ. ಯಾವುದು ಪಂಚಭಿಹಿ ನೋಡೋಣ. ವಿಷಯದರೈ 5 ವಿಧವಾದ ವಿಷಯದರೈಹಿ, ವಿಷಯಗಳೆಂಬ ವಿಷ ಸರ್ಪ, ವಿಷಧರೈ ಅಂದರೆ ವಿಷಯಗಳೆಂಬ ವಿಷ ಸರ್ಪಗಳಿಂದ ಮರ್ಮಸಂಧವು ಅಂದರೆ ಮರ್ಮಸ್ಥಾನವನ್ನು ದಷ್ಟುಹು ಕಚ್ಚಿಸಿಕೊಂಡೆ. ನನ್ನ ವಿಚಾರ ಶಕ್ತಿ ಅಂದರೆ ವಿವೇಕ ಅಂದರೆ ನನ್ನ ವಿಚಾರ ಶಕ್ತಿ ನಾಶವಾಯಿತು. ಸುತಜನ ಯುವತಿ ಸಾಧು ಸೌಖ್ಯೇ ನಿಷಣ್ಣಃ ಅಂದರೆ ಮಕ್ಕಳು, ಧನ, ಯುವತಿ ಎಂಬಿ ಮೋಹಾಂಧಕಾರದಲ್ಲಿ ದುಃಖದಲ್ಲಿ ನಿರತನಾದೆ. ಅಹೋ ಅಯ್ಯೋ, ಮಮ ಹೃದಯಂ ನನ್ನ ಹೃದಯ, ಮಮ ಹೃದಯಂ ಶೈವೀ ಚಿಂತಾವಿಹೀನಂ. ಆ ಶೈವೀ ಚಿಂತ ಅಂದರೆ ಶಿವನ ಚಿಂತಾವಿಹೀನ, ಶಿವನ ಸ್ಮರಣೆಯನ್ನು ತ್ಯಜಿಸಿ ಮಾನಗರ್ವಾಧಿರೂಢಂ ಅಭಿಮಾನ ಗರ್ವಗಳನ್ನು ಏರಿ ಮಾನಗರ್ವಾಧಿರೂಢಂ ಅಭಿಮಾನ ಮತ್ತು ಗರ್ವಗಳನ್ನು ಅಧಿರೂಢ ಏರಿ ಅದನ್ನು ಮಾನಗರ್ವಗಳನ್ನು ಏರಿ ಕುಳಿತಿದೆ. ಶಿವನೇ, ನನ್ನ ಈ ಅಪರಾಧವನ್ನು ಕ್ಷಮಿಸು. ಇಲ್ಲಿ 5 ವಿಧವಾದ ಪಂಚಭಿರ್ ಮರ್ಮಸಂಧವು ಅಂತ ಹೇಳ್ತಾರೆ. ಇಲ್ಲಿ ಪಂಚಭಿಹಿ ಅಂದರೆ ಇಲ್ಲಿ 5 ವಿಧ. ಯಾವುದು 5 ವಿಧ ಅಂದರೆ ನಮಗೆ 5 ಇಂದ್ರಿಯಗಳಿದೆ. 5 ಇಂದ್ರಿಯಗಳಿಂದ ಏನೇನು ನಾವು ನೋಡ್ತೀವಿ, ಕೇಳ್ತೀವಿ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳ ಮೂಲಕ ನಮಗೆ ಪ್ರಪಂಚದ ಸಂಪರ್ಕ ಬರುತ್ತೆ. ಆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳಿಂದ ಮಾಡ್ತಕ್ಕಂಥ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್, ಜ್ಞಾನೇಂದ್ರಿಯಗಳಿಂದ ಗ್ರಹಿಸ್ತಕ್ಕಂಥದ್ದು, ಕರ್ಮೇಂದ್ರಿಯಗಳಿಂದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅದು 5. ಈ 5ರಿಂದ ವಿಷಯೋತ್ಪತ್ತಿ ಆಗುತ್ತೆ, ವಿಷಯಾಭಿಲಾಷೆ ಆಗುತ್ತೆ. ಆ ವಿಷಯಾಭಿಲಾಷೆಗಳು ಎಂತೆಂಥ ವಿಷಯಾಭಿಲಾಷೆಗಳಾಗ್ತವೆ ಅಂತಂದರೆ ಅವೆಲ್ಲ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳಿಂದ 5 ವಿಧವಾದ ಕಾರ್ಕೋಟಕ ವಿಷಗಳಿಂದ ಕೊಂಡಿರ್ತಕ್ಕಂಥ ಸರ್ಪಗಳು ಅಂತ ಹೇಳ್ತಾರೆ.
ಆ ಇಂದ್ರಿಯಗಳು ಭಗವಂತ ನಮಗೆಲ್ಲ ಹೊರಗಿನ ಪ್ರಪಂಚವನ್ನು ನೋಡಲಿಕ್ಕೆ ಕೊಟ್ಟಿದ್ದಾನೆ ಹೊರತು ಈ ಇಂದ್ರಿಯಗಳಿಂದ ಅಂತರಂಗವನ್ನು ನಾವು ನೋಡಲಿಕ್ಕೆ ಬರೋದೇ ಇಲ್ಲ. ಆ ಭಗವಂತ ಕೂತಿರ್ತಕ್ಕಂಥದ್ದು ಹೃದಯದಲ್ಲಿ, ಹೃದಯ ಸ್ಥಾನದಲ್ಲಿ ಅಂತರ್ಗತನಾಗಿ ಅಂತರಂಗದಲ್ಲಿ ಕೂತಿದ್ದಾನೆ. ಅವನನ್ನು ನೋಡಲಿಕ್ಕೆ ನಮಗೆ ಯಾವ ಇಂದ್ರಿಯವನ್ನು ಭಗವಂತ ಕೊಟ್ಟಿಲ್ಲ. ನಮಗಿರೋ ಇಂದ್ರಿಯಗಳನ್ನು ನಾವು ಹೊರಗಿನ ಪ್ರಪಂಚದ ವಿಷಯಾಸಕ್ತಿಗೆ ನಾವು ಬಳಸ್ಕೊಂಡಿದ್ದೇವೆ. ಬಳಸ್ಕೊಂಡು ಅದನ್ನು ಯಾವುದಕ್ಕೆ ಹೇಳ್ತಾರೆ ಅಂತಂದರೆ ವಿಷಸರ್ಪಗಳಿಗೆ. ವಿಷಧರೈ ಅಂದರೆ ಈ ವಿಷಯ ಅಂತಕ್ಕಂಥ ವಿಷಸರ್ಪಗಳು ಅದರಿಂದ ಕಚ್ಚಿಸ್ಕೊಂಡೆ ಅಂತಾರೆ. ಎಲ್ಲಿಗೆ ಕಚ್ಚಿತು ಅಂದರೆ ಪಂಚಬಿರ್ ಮರ್ಮಸಂದವು, ಅಂದರೆ ಮರ್ಮಸ್ಥಾನಗಳಿಗೆ ಕಚ್ಚಿದರೆ ಆಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಯಾರಿಗೂ ತೋರಿಸ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ. ಕೈಗೋ ಕಾಲ್ಗೋ ಕಚ್ಚಿದ್ರೆ ಒಂದು ಬಟ್ಟೆ ಕಟ್ಕೋಬೋದು. ಅಂದರೆ ಎಷ್ಟು ಚೆನ್ನಾಗಿ ಅಂದರೆ ನಾವು ಆ ಬಾಹ್ಯ ವಿಷಯಾಸಕ್ತಿಯನ್ನು ಹೊಂದಿ ಪ್ರಪಂಚ ಲೋಲುಪ್ತರಾದರೆ ನಾವು ಯಾವ ಕಾರಣದಿಂದಲೂ ಅಂತರಂಗದ ನಾವು ನೋಡ್ಕೊಳ್ಳಿಕ್ಕಾಗಲ್ಲ, ಅಂತರಂಗದಲ್ಲಿರ್ತಕ್ಕಂಥ ಭಗವಂತನ ಕಡೆಗೆ ನಮ್ಮ ಗಮನ ಹೋಗೋದಿಲ್ಲ ಅನ್ನೋದನ್ನು ಮರ್ಮಸ್ಥಾನದಲ್ಲಿ ವಿಷಸರ್ಪದಿಂದ ಕಚ್ಚಿಸಿಕೊಂಡಿರುವುದಕ್ಕೆ ಅದ್ಭುತವಾಗಿ ಶಂಕರರು ಹೋಲಿಸಿದ್ದಾರೆ. ಅಷ್ಟು ಕಷ್ಟ ಅಂತ. ಮರ್ಮಸ್ಥಾನದಲ್ಲಿ ಸರ್ಪ ಕಚ್ಚಿದ್ರೆ ಬದುಕುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಇದು ವಿಷಯಾಸಕ್ತಿ ಅನ್ನೋದನ್ನು ಶಂಕರರು ಆ ಅವಸ್ಥೆಯಲ್ಲಿ ತಿಳಿಸಿದ್ದಾರೆ. ಆ ಅವಸ್ಥೆಯಲ್ಲಿ ಯಾವ ರೀತಿ ಇರುತ್ತೆ ಮನಸ್ಥಿತಿ, ಯಾರು ಏನು ಹೇಳಿದರೂ ಕೇಳುವಂಥ ಸ್ಥಿತಿಯಲ್ಲಿರಲ್ಲ. ಬರೀ ವಿಷಯಾಸಕ್ತಿನೇ, ವಿಷಯ ಭೋಗಾಸಕ್ತಿನೇ ಆ ಒಂದು ಪ್ರೌಢ ಮತ್ತು ಯೌವನಾವಸ್ಥೆಯಲ್ಲಿ ನಮಗಿರುತ್ತೆ ಅನ್ನೋದನ್ನು ಇಂಥ ಸಮಯದಲ್ಲಿ ನಾನು ಒಂದು ಕ್ಷಣವಾದರೂ ನಿನ್ನನ್ನು ನಾನು ಸ್ಮರಿಸಲಿಲ್ಲ, ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಪರೋಕ್ಷವಾಗಿ ಈ ಸಮಯದಿಂದಲೇ ಆಗಬೇಕಾದ ಶಂಕರರಂಥವ್ರಿಗೆ ಸಾಧ್ಯ ಗರ್ಭಾವಸ್ಥೆಯಲ್ಲಿ ಭಗವಂತನ ಸ್ಮರಿಸೋದು. ಇನ್ನು ಬಾಲ್ಯಾವಸ್ಥೆಯಲ್ಲಿನೂ ಅಷ್ಟೇ ಬಾಲಶಂಕರರಂಥವರೇ ಮಾಡಬೇಕು. ಯಾಕೆಂದರೆ ಶಂಕರಾಚಾರ್ಯರು ಅಷ್ಟವರ್ಷೇ ಚತುರ್ವೇದಿ, 8ನೇ ವರ್ಷಕ್ಕೆ ಚತುರ್ವೇದಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಘನಾಂತ ಪಾಠವಾಗಿತ್ತು ಅವರಿಗೆ. ಹಾಗಿರ್ಬೇಕಾದ್ರೆ ಈ ಸಂಸ್ಕಾರ ಅಲ್ಲಿಂದಲೇ ಬರಬೇಕು ಅಂತ, ಅಲ್ಲಿಂದಲೇ ಒಬ್ಬ ವ್ಯಕ್ತಿ ಆದವನು ಅಲ್ಲಿಂದಲೇ ಇದನ್ನೆಲ್ಲ ಮಾಡ್ಕೊಂಬರಬೇಕು ಅಂತ. ಹೋಗಲಿ, ಪ್ರೌಢಾವಸ್ಥೆಗೆ ಬಂದಾಗಲಾದ್ರೂ ಭಗವಂತನ ನಾನು ಸ್ಮರಿಸಬೇಕು ಅಂತ. ಒಂದು ಹಿಂದಿ ಚಿತ್ರಗೀತೆ ಜ್ಞಾಪಕ ಬರುತ್ತೆ ನನಗೆ, ಸಣ್ಣ ವಯಸ್ಸಲ್ಲಿ ಕೇಳಿದ್ದು. ಲಡಕ್ಪನ್ ಕೇಲ್ ಮೇ ಕೋಯಾ ಜವಾನಿ ನೀಂದ್ ಭರ್ ಸೋಯಾ ಬುಢಾಪಾ ದೇಕ್ ಕರ್ ರೋಯಾ ಬುಢಾಪಾ ದೇಕ್ ಕರ್ ರೋಯಾ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ರಾಜ್ ಕಪೂರ್ ಅವ್ರದ್ದು ಯಾವುದೋ ಸಿನಿಮಾದ್ದು. ಅದನ್ನೇ ಶಂಕರರು ಮೊಹಮುದ್ಗರ ಭಜಗೋವಿಂದಂ ಅಂತ ನಾವೇನು ಕರಿತೀವಿ, ಅದರಲ್ಲಿ ಇನ್ನೂ ಅದ್ಭುತವಾಗಿ ರಮಣೀಯವಾಗಿ ಒಂದೇ ಶ್ಲೋಕದಲ್ಲಿ ಇದಿಷ್ಟನ್ನು ವರ್ಣನೆ ಮಾಡಿದ್ದಾರೆ. ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಬ್ರಹ್ಮಣೇ ಕೋಪಿನಸಕ್ತ. ಬಾಲಾವಸ್ಥೆಯಲ್ಲಿ ಕ್ರೀಡಾಸಕ್ತ, ಆಟಪಾಠಗಳಲ್ಲಿ ಆಸಕ್ತಿ. ತರುಣಸ್ತಾವತ್ ತರುಣೀಸಕ್ತ, ತರುಣಾವಸ್ಥೆ ಕಿಶೋರಾವಸ್ಥೆಯಲ್ಲಿ ತರುಣರ ಮೇಲೆ, ತರುಣಿಗೆ ತರುಣನ ಮೇಲೆ ಆಸಕ್ತಿ. ಇನ್ನು ವಯಸ್ಸಾದರೆ ವೃದ್ಧಸ್ತಾವ ಚಿಂತಾಸಕ್ತ. ಅಯ್ಯೋ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಮಕ್ಕಳ ಮಾತು ಕೇಳಲ್ಲ, ಇದಾಗಲಿಲ್ಲ, ಹಂಗೆ ಮಾಡಲಿಲ್ಲ, ಇದಾಯಿತು, ರೋಗ ರುಜಿನಗಳು, ಇದೇ ಥರ ಚಿಂತೆ. ವೃದ್ಧಸ್ತಾವ ಚಿಂತಾಸಕ್ತ. ಆಮೇಲೆ ಒಂದು ಸರಿ ಬಂದು ಪ್ರಾಣ ಪಕ್ಷಿ ಹಾರೋಗುತ್ತೆ. ಪರಬ್ರಹ್ಮಣೇ ಕೋಪಿನಸಕ್ತ. ಪರಬ್ರಹ್ಮನಲ್ಲಿ ಯಾರಿಗೂ ಆಸಕ್ತಿ. ಪ್ರಪಂಚನ ನೋಡ್ತಾರೆ ಶಂಕರರು, ಎಲ್ಲರೂ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ, ತರುಣರು ತರುಣಿಯರ ಮೇಲೆ ಆಸಕ್ತಿ ಇದೆ, ವಯಸ್ಸಾದವರಿಗೆ ಅವ್ರದ್ದೇ ಚಿಂತೆಯಲ್ಲಿ ಮುಳುಗಿದ್ದಾರೆ. ಮುಪ್ಪು ಆಯಿತು, ಸಾವು ಬಂದು ಹೋಯಿತು, ಭಗವಂತನ ಮೇಲೆ ಯಾರಿಗೂ ಚಿಂತೆ ಇಲ್ಲ. ಯಾವಾಗ ಅಂತ ಇವಾಗ ಅದೆಲ್ಲ ಹೇಳೋದು ಮಾತಿದೆ. ಇದೆಲ್ಲ ಈ ಅವಸ್ಥೆಯಲ್ಲೇನು, ರಿಟೈರ್ಡ್ ಆದಮೇಲೆಲ್ಲ ಅಧ್ಯಾತ್ಮ ಅಂತ ಶುದ್ಧ ಸುಳ್ಳು, ಏನೂ ಸಾಧ್ಯ ಇಲ್ಲ. ಅದು ಏನಿದ್ರೂ 8ನೇ ವರ್ಷದೊಳಗಡೆ ಅಧ್ಯಾತ್ಮ ಬಂದ್ರೇ, ಇಲ್ಲಾಂದರೆ ಸಾಧ್ಯವೇ ಇಲ್ಲ. 8 ಹಬ್ಬ ಅಂದರೆ 10, 12, 16 ವರ್ಷ ಪ್ರಾಯ ಇರುವಾಗಲೂ ಕೊನೆಯ ಪಕ್ಷ ಒಂದು 21, 30 ವರ್ಷದೊಳಗಡೆ ಆ ಬೀಜ ಬಿತ್ತನೆ ಆಗಬೇಕು, ಗುರುಮುಖೇನ ಆಗಬೇಕು. ಇಲ್ಲಾಂದರೆ ಆ ಜನ್ಮ ವೇಸ್ಟ್ ಅಂತಲೇ ತಿಳ್ಕೋಬೇಕು. ಸಾಧ್ಯವೇ ಇಲ್ಲ. ಎಲ್ಲೋ 1000ಕ್ಕೋ, ಲಕ್ಷಕ್ಕೋ, ಕೋಟಿಗೊಬ್ಬರು ವಯಸ್ಸಾದಾಗ ಗುರುಗಳ ಒಂದು ಕೃಪೆಯಾಗಿ
ಸಾಧನೆ ಮಾಡಿ ಸಿದ್ಧಿ ಮಾಡಿರ್ತಕ್ಕಂಥ ಸಿದ್ಧ ಪುರುಷರು ಅಲ್ಲೊಬ್ಬರು ಇಲ್ಲೊಬ್ಬರು ನಿಮಗೆ ಕಾಣಬಹುದು. ಆದರೆ ಇದು ಮಾತ್ರ ರಿಟೈರ್ಡ್ ಆದಮೇಲೆ ಅಂತ ಇವಾಗ ಏನು ಅಂದ್ಕೊಂಡಿದೆ ಇವತ್ತಿನ ಜನ್ರೇಷನ್ನು, ಅದು ಶುದ್ಧ ಸುಳ್ಳು ಅಂತ. ಈ 3 ಶ್ಲೋಕಗಳಲ್ಲಿ ಬಾಲ್ಯ ಮತ್ತು ಪ್ರೌಢ, ಕೌಮಾರ, ವಾರ್ಧಕ್ಯ ಅಂದರೆ ಪ್ರೌಢಾವಸ್ಥೆಗೆ ಬಂದರು. ಈಗ ಮುಂದಿನ ಒಂದು ಶ್ಲೋಕದಲ್ಲಿ ವೃದ್ಧಾವಸ್ಥೆ ಬಗ್ಗೆ ಹೇಳ್ತಾರೆ. ಅಂದರೆ ಇದರದ್ದು ಈ ಶ್ಲೋಕದ್ದು ಅಂದರೆ ನಾನು ಪ್ರಬುದ್ಧನಾಗಿದ್ದಾಗ, ಯುವಕನಾಗಿದ್ದಾಗ 5 ವಿಧವಾದ ವಿಷಯಗಳಲ್ಲಿ ಇಂದ್ರಿಯ ಸುಖ ನೀಡ್ತಕ್ಕಂಥ ಸರ್ಪಗಳಿಂದ ಮರ್ಮಸ್ಥಾನದಲ್ಲಿ ಕಚ್ಚಿಸಿಕೊಂಡೆ. ನನ್ನ ವಿವೇಚನಾ ಸಾಮರ್ಥ್ಯ ಕಳೆದು ಹೋಗಿದೆ. ಇಷ್ಟು ಮಾತ್ರ ಅಲ್ಲದೆ ಮನಸ್ಸಿಗೆ ಖುಷಿ ಕೊಡುವಂಥ ಮಕ್ಕಳು, ಧನ, ಯುವತಿ ಇವರ ಸಮ್ಮುಖದಲ್ಲಿ ತಲ್ಲೀನನಾಗಿದ್ದೆ. ಅಯ್ಯೋ, ನನ್ನ ಹೃದಯವಾದರೂ ಆ ಭಗವಂತನ ಚಿಂತನೆನ ತ್ಯಜಿಸಿ ಸ್ವಾಭಿಮಾನ, ಗರ್ವ ಇವುಗಳನ್ನು ಏರಿ ಕುಳಿತಿದೆ. ಮಾನಗರ್ವಾಧಿರೂಢ, ಮಾನ, ಸಮ್ಮಾನ, ಸ್ವಾಭಿಮಾನ, ಗರ್ವ ಅಂತಕ್ಕಂಥ ಗರ್ವಗಳನ್ನು ಏರಿ ಕೂತಿದೆ. ಅಂದರೆ ಮದಮತ್ತವಾಗಿ ಕೂತಿದೆ. ಹೇ ಶಿವನೇ, ಶಂಭುವೇ, ಮಹಾದೇವನೇ, ನಿನ್ನನ್ನು ಸ್ಮರಿಸದೇ ಇರತಕ್ಕಂಥ ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಶಂಕರರು ಕೇಳ್ತಾರೆ. ಇನ್ನು ವೃದ್ಧಾವಸ್ಥೆಯ ಕುರಿತಾಗಿರ್ತಕ್ಕಂಥ ಮುಂದಿನ ಶ್ಲೋಕ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತಗತಿಮತಿಸ್ತಾದಿ ದೈವಾದಿತಾಪೈ ಪಾಪೈ ರೋಗೈ ವಿರೋಗೈ ಸ್ತನವಸಿತ ವಪುಃ ಪ್ರೌಢಿಹೀನಂಚ ದೀನಂ ಮಿಥ್ಯಾಮೋಹಾಭಿಲಾಷೈ ಭ್ರಮತಿ ಮಮ ಮನೋ ಧೂರ್ಜಟೆ ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ವಾರ್ಧಕ್ಯ ಮುಪ್ಪಿನಲ್ಲಿ ಇಂದ್ರಿಯಾಣಾಂ ಇಂದ್ರಿಯಗಳು ವಿಗತಗತಿಮತಿ ಶಕ್ತಿ ಸಾಮರ್ಥ್ಯವನ್ನು ಕಳಕೊಂಡಿದ್ದು. ಬಾಲ್ಯದಲ್ಲಿ ಇಂದ್ರಿಯಗಳು ಸ್ಫುಟವಾಗಿದ್ದವು, ಆದರೂ ಶರೀರದಲ್ಲಿ ಶಕ್ತಿ ಇರಲಿಲ್ಲ. ಅಂದರೆ ಈ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ. ಅಂದರೆ ನಾವು ಅಂದ್ಕೊಂಡಿದ್ದನ್ನು ಮಾಡ್ತಕ್ಕಂಥದ್ದು, ಆ ಒಂದು ಕೋಆರ್ಡಿನೇಷನ್ ಇರಲಿಲ್ಲ. ನಾವು ಹೇಳ್ದಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ವಯಸ್ಸಾದ ಮೇಲೆ ಇಂದ್ರಿಯಗಳು ಅವುಗಳ ಒಂದು ಬಲವನ್ನು ಕಳ್ಕೊಂಡಿದ್ವು, ಶರೀರನೂ ಬಲ ಕಳ್ಕೊಂಡಿತ್ತು. ಹಾಗಾಗಿ ಈ ಶರೀರಕ್ಕೆ ಮತ್ತು ಇಂದ್ರಿಯಗಳ ಮಧ್ಯೆ ಒಂದು ವ್ಯವಸ್ಥೆ ಸರಿ ಇರಲಿಲ್ಲ, ಆ ಶಕ್ತಿ ಕಡಿಮೆ ಆಗಿತ್ತು. ಮತ್ತು ಆದಿದೈವ ಆದಿ ತಾಪೈ, ತಾಪತ್ರಯಗಳು ಅಂತ ಕರೀತಾರೆ. ಆದಿದೈವ ಆದಿದೈವಿಕ ಅಧಿಭೌತಿಕ ಆಧ್ಯಾತ್ಮಿಕ ತಾಪಗಳು ಅಂತ 3 ವಿಧವಾದ ತಾಪಗಳು ನಮ್ಮನ್ನು ಯಾವಾಗಲೂ ಬಾಧಿಸ್ತವೆ ಅಂತ. ಆದಿದೈವಾದಿ ತಾಪೈ, ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪಗಳು ಮುಂತಾದವುಗಳ ತೊಂದರೆಗಳಿಂದ ಹಾಗೂ ಪಾಪೈ ಪಾಪಕರ್ಮಗಳಿಂದಲೂ, ರೋಗೈ ಗಂಭೀರವಾದ ಕಾಯಿಲೆಗಳಿಂದಲೂ, ವಿಯೋಗೈ ಎಷ್ಟೋ ಜನನ್ನ ನೆಂಟರು ಇಷ್ಟನ್ನು ಕಳ್ಕೊಂಡಿರ್ತಾರೆ. ವಯಸ್ಸಾದ ಮೇಲೆ ಉಳ್ಕೊಂಡಿರೋರಿಗೆ ಆ ಕಷ್ಟ ಆವಾಗ ಗೊತ್ತು. ತುಂಬ ಜನ ಬಂಧುಗಳನ್ನು, ಆಪ್ತರನ್ನು ಕಳ್ಕೊಂಡಿರ್ತಾರೆ. ವಿಯೋಗೈ ಅಥವಾ ಬರೀ ಬಂಧು ಬಾಂಧವರನ್ನೆಲ್ಲ, ದನಕನಕಾದಿಗಳನ್ನು ಕಳ್ಕೊಂಡಿರ್ತಾರೆ. ಮಾನ ಸಮ್ಮಾನಗಳನ್ನು ಗಳಿಸಿರ್ತಾರೆ, ಕಳೆದಿರ್ತಾರೆ. ಹಾಗಾಗಿ ವಿಯೋಗೈ ಕಳೆದುಕೊಳ್ಳಿರುವುದರಿಂದಲೂ, ಅನವಸಿತ ವಪುಹು ಅಂದರೆ ಶಕ್ತಿಗುಂದಿರತಕ್ಕಂಥ ಶರೀರ, ಜರ ಶಕ್ತಿಗುಂದಿರತಕ್ಕಂಥ ಶರೀರ, ಅನವಸಿತ ಪುಹು. ಶಕ್ತಿಗುಂದಿದ ಶರೀರ, ಪ್ರೌಢಿಹೀನಂ ಅಂದರೆ ಆ ಪ್ರೌಢದಲ್ಲಿರ್ತಕ್ಕಂಥ ಯೌವನ ಸಂಪೂರ್ಣವಾಗಿ ನಾಶವಾಗಿತ್ತು. ದೀನಂಚ ದೀನನೂ ಆಗಿದ್ದೆ. ಇಷ್ಟಾದರೂ
ಮಿಥ್ಯಾ ಮೋಹಾಭಿಲಾಷಿ ಅಂದರೆ ಭ್ರಮಾತ್ಮಕವಾಗಿರ್ತಕ್ಕಂಥ ಆಸೆಗಳಿಂದ ಮಮ ಮನಃ ನನ್ನ ಮನಸ್ಸು ಧೂರ್ಜಟೆ, ಆ ಧೂರ್ಜಟೆಯಾದ ಶಿವನ ಧ್ಯಾನ ಶೂನ್ಯಂ, ಅವನ ಧ್ಯಾನವಂತೂ ಸಾಧ್ಯವೇ ಇಲ್ಲ ಬಿಡಿ, ಅವನು ಸ್ಮರಿಸಲೇ ಇಲ್ಲ. ಧ್ಯಾನ ಶೂನ್ಯಂ, ಧ್ಯಾನ ಮಾಡದೆ ಭ್ರಮತಿ ಮಮ, ನನ್ನ ಮನಸ್ಸು ಸುಮ್ಮನೆ ಎಲ್ಲೆಲ್ಲೋ ಈ ವಯಸ್ಸಾದ ಮೇಲೆ ಹಾಗೆ ಅರಳ ಮರಳ ಅಂತಾರಲ್ಲ ಆ ಥರ ಧ್ಯಾನ ಶೂನ್ಯಂ. ಭ್ರಮತಿ ಮಮ ಮನಃ, ನನ್ನ ಮನ ಎಲ್ಲೆಲ್ಲೋ ಓಡಾಡ್ತಾ ಇತ್ತು, ಆ ದುರ್ಜಟಿಯಾದ ನಿನ್ನನ್ನು ನಾನು ಧ್ಯಾನಿಸಲಿಲ್ಲ, ಕ್ಷಮಿಸು ನನ್ನ ಅಂತ ಶಂಕರರು ಕೇಳ್ತಾರೆ. ಅಂದರೆ ನನ್ನ ಮುಪ್ಪು ನನ್ನನ್ನು ಆವರಿಸಿದಾಗ ಇಂದ್ರಿಯಗಳ ಪಟುತ್ವ ಕುಗ್ಗಿ ಹೋಗಿತ್ತು, ಜೊತೆಗೆ ಆಧ್ಯಾತ್ಮಿಕ, ಅಧಿದೈವಿಕ ಮತ್ತು ಅಧಿಭೌತಿಕ ತಾಪಗಳಿಂದ, ತಾಪತ್ರಯಗಳಿಂದ ಕುಡಿತು. ಈ ಶರೀರ ಪಾಪಕರ್ಮಗಳಿಂದ ಜರ್ಜರಿತವಾಗಿ ಕಾಯಿಲೆ ಹಾಗೂ ಆಪ್ತೇಷ್ಟರ ಅಗಲುವಿಕೆಯಿಂದ ಜರ್ಜರಿತವಾಗಿತ್ತು. ಇದರೊಂದಿಗೆ ಆ ಯೌವನದಲ್ಲಿ ಇರ್ತಕ್ಕಂಥ ಹುಮ್ಮಸ್ಸು ಹೊರಟು ಹೋಗಿತ್ತು, ದೀನತ್ವ ಪ್ರಾಪ್ತಿಯಾಗಿತ್ತು. ಇಷ್ಟಾದರೂ ನನ್ನ ಮನಸ್ಸು ಆ ಧೂರ್ಜಟೆಯಾದ ಶಿವನ ಧ್ಯಾನವನ್ನು ಮಾಡಲಿಲ್ಲ. ಅನೇಕ ಭ್ರಾಂತಿಗಳಿಂದ ವಸ್ತುಗಳ ಹಿಂದೆ ಭ್ರಮಿಸ್ತಲೇ ಇತ್ತು. ಹೇ ಶಿವ, ಶಿವನೇ, ಮಹಾದೇವನೇ, ಶಂಭುವೆ, ನಿನ್ನನ್ನು ಸ್ಮರಿಸದೇ ಇರತಕ್ಕಂಥ ಈ ಅಪರಾಧವನ್ನು ಮನ್ನಿಸು ತಂದೆ ಅಂತ ಈ ಶ್ಲೋಕದಲ್ಲಿ ಕೇಳ್ತಾರೆ. ನೋ ಶಕ್ತ ಪ್ರಾಸ್ಮಾರ್ಥ ಕರ್ಮ ಪ್ರತಿಪದ ಗಹನ ಪ್ರತ್ಯವಾಯಾಕುಲಾಖ್ಯಂ ಶ್ರೌತೆ ವಾರ್ತಾ ಕಥಂ ಮೇ ವಿಜಕುಲ ವಿಹಿತೆ ಬ್ರಹ್ಮ ಮಾರ್ಗೇ ಸುಸಾರೇ. ನಾತ್ವಾ ಧರ್ಮೇ ವಿಚಾರ ಶ್ರವಣ ಮನನಯೋ ಕಿಂ ನಿದಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಈಗ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕರ್ಮ ವಿಚಾರವಾಗಿ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಪದ ಗಹನ ಪ್ರತ್ಯವಾಯು ಅಕುಲಾಖ್ಯಂ ಅಂದರೆ ಅರ್ಥೈಸಿಕೊಳ್ಳಲು ಕಷ್ಟಕರವಾದ ಹಾಗೂ ಮಾಡದಿದ್ದರೆ ದೋಷಭಾಗಿಯಾಗುವಂತಹ ಸ್ಮಾರ್ಥ ಕರ್ಮ, ಸ್ಮೃತಿಯಲ್ಲಿ ಹೇಳಿರತಕ್ಕಂಥ ಪೂಜೆಗಳು ಅಂತ. ಅಂದರೆ ಸರಳವಾಗಿ ಹೇಳಬೇಕು ಅಂದರೆ ಶ್ರುತಿ ಸ್ಮೃತಿಗಳು ಅಂದರೆ ವೇದಗಳು ನಮಗೆ ಕೆಲವು ಕರ್ಮಗಳನ್ನು ಹೇಳಿವೆ. ಅವನ್ನು ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು ಅಂತ. ಆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಕೆಲವಷ್ಟು ಕರ್ಮಗಳು, ಕುಕರ್ಮಗಳು, ಅವನ್ನು ನಾವು ಮಾಡಬಾರದು ಅಂತಲೂ ಸಹ ಶ್ರುತಿ ಸ್ಮೃತಿಗಳು ನಮಗೆ ತಿಳಿಸ್ತವೆ. ಅವನ್ನು ನಿಷಿದ್ಧ ಕರ್ಮಗಳು ಮತ್ತು ಆ ನಿಷಿದ್ಧ ಕರ್ಮಗಳು ಅಂತ ಹೇಳ್ತಾರೆ. ಅದನ್ನು ಮಾಡದೇ ಇರತಕ್ಕಂಥದ್ದು. ಇದರ ಒಂದು ಜ್ಞಾನ ತಿಳುವಳಿಕೆ ನಮಗಿರಬೇಕು. ನಾವು ಯಾಕೆ ವೇದವನ್ನು ಅಧ್ಯಯನ ಮಾಡಬೇಕು ಅಂತ ಶಂಕರರ ಇನ್ನೊಂದು ಶ್ಲೋಕ ಇದೆ, ಸಾಧನಾ ಪಂಚಕ ಅಂತ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನ ಇನ್ನೊಮ್ಮೆ ನೋಡೋಣ. ಅದರಲ್ಲಿ ಮೊದಲನೇ ಶ್ಲೋಕನೇ ನಾವು ಏನನ್ನು ಮಾಡಬೇಕು ಅಂತ. ವೇದೋ ನಿತ್ಯಮಧೀಯತಾಂ ತ್ವದುದಿತಂ ಕರ್ಮಸ್ವನುಷ್ಠೀಯತಾಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಒಬ್ಬ ಮನುಷ್ಯ ಆದವನು ಏನೇನು ಮಾಡಬೇಕು ಅಂತ. ಅದರಲ್ಲಿ 5 ಶ್ಲೋಕ ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಶಂಕರರು ತಿಳಿಸಿದ್ದಾರೆ. ವೇದೋ ನಿತ್ಯಮಧೀಯತಾಂ, ನಿತ್ಯ ವೇದಾಧ್ಯಯನ ಮಾಡಬೇಕು. 4 ವೇದಗಳನ್ನು ಮಾಡಲಿಕ್ಕಾಗತ್ತೆ? ನಾವು ಇಲ್ಲೇ ಕಾರಣಗಳನ್ನೆಲ್ಲ ಹೇಳ್ತೀವಿ. ನಮಗೆ ಮಾಡದೇ ಇರೋದಕ್ಕೆ ಕಾರಣ ಹೇಳೋದ್ರಲ್ಲಿ ನಾವೆಲ್ಲ ಬಹಳ ಎಕ್ಸ್ಪರ್ಟ್ಗಳು. ನಾನು ಭಾಳಷ್ಟು ಜನ ನೋಡಿದ್ದೆ, ಸಂಧ್ಯಾ ವಂದನೆ ಮಾಡ್ತೀರಾ? ಇಲ್ಲ ಸರ್, ನಮಗೆ ಟೈಮ್ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗಬೇಕು, ತುಂಬ ಕೆಲಸ, ಸಾಯಂಕಾಲನೂ ರಾತ್ರಿ ಆಗಿಬಿಡುತ್ತೆ ಬರೋಕ್ಕೆ, ಆಗೋದಿಲ್ಲ. ಹೋಗಲಿ ಶನಿವಾರ ಭಾನುವಾರ ಮಾಡ್ಬೋದಲ್ಲ? ಬೇಡ, ಇವಾಗ ಲಾಕ್ಡೌನು,
ಯಾರು ಕೇಳೋರೇ ಇಲ್ಲ. ವರ್ಕ್ ಫ್ರಮ್ ಹೋಮು ಇವಾಗಲೂ ಏನು ಕೇಳಬೇಡಿ. ಅವಾಗಲಾದ್ರೂ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಗುಡ್ನಲ್ಲಿ ಒಂದು ಸ್ಪೆಲ್ಯೂಟ್ ಹೊಡೆದು ದೇವರಿಗೆ ಕೈ ಮುಗಿದು ಹೋಗೋರು. ಇವಾಗ ಸ್ನಾನವೂ ಇಲ್ಲ, ಸಂಧ್ಯಾವನೆ ಮೊದಲೇ ಇಲ್ಲ. ಅಂದರೆ ನಮಗೆ ಕಾರಣಗಳು ಅನೇಕ ಸಿಗುತ್ತೆ. ಆದರೆ ವೇದಾಧ್ಯಯನ ಮಾಡಬೇಕು ಹೇಳ್ತಾರೆ. ವೇದೋ ನಿತ್ಯಮಧೀಯತ, ನಿತ್ಯನಾದರೂ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಜಗದ್ಗುರು ಮಹಾಸ್ವಾಮಿಗಳು ತಮ್ಮ ಉಪನ್ಯಾಸದಲ್ಲಿ ಹಲವು ಬಾರಿ ಹೇಳಿದ್ದಾರೆ, ಪೂರ್ಣ ವೇದಾಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ಪರವಾಗಿಲ್ಲ, ಸಂಧ್ಯಾ ವಂದನೆ ಮಾಡಿ ಸ್ವಶಾಖಾಧ್ಯಯನ ಮಾಡಿ. ನಾವು ಋಗ್ವೇದಿಗಳು, ನಾವು ಯಜುರ್ವೇದಿಗಳು, ನಾವು ಅಥರ್ವಣ ವೇದಿಗಳು ಅಂತ ಹೇಳ್ಕೊತೀವಿ, ಅಭಿವಾದನೆ ಹೇಳಿ ನಮಸ್ಕಾರ ಮಾಡ್ತೀವಿ. ಅಟ್ಲೀಸ್ಟ್ ನಮ್ಮ ಶಾಖೆಯ ಒಂದು ಅಧ್ಯಯನ, ಋಗ್ವೇದಿಗಳು ಅಟ್ಲೀಸ್ಟ್ ಋಗ್ವೇದದ 1 ಋಕ್ಕೋ 2 ಋಕ್ಕೋ 1 ದಿನಕ್ಕೊಂದು ಸ್ವಲ್ಪನಾದರೂ ನಿತ್ಯಂ ಅಧೀಯತಾಂ. ಬರೀ ಹೇಳ್ಕಳಿ ಅಂತ ಹೇಳಿಲ್ಲ, ಸ್ವರಬದ್ಧವಾಗಿ ಅದೇ ದೊಡ್ಡ ದುಸ್ತರ. ಅದನ್ನು ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಬೇಕು ಅಂತ. ಅಧ್ಯಯನ ಮಾಡಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಲ್ತುಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿತ್ಯಮಧೀಯತಾಂ. ಅರ್ಥ ಆದಮೇಲೆ ತ್ವದುಹಿತಂ, ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ಕರ್ಮಸ್ವನುಷ್ಠೀಯತಾಂ, ಕರ್ಮದಲ್ಲಿ ಅನುಷ್ಠಾನ ಮಾಡ್ಕೋಬೋದು. ಯಾಕೆ ಈ ವಿಚಾರನ ಹೇಳಿದೆ ಅಂದರೆ, ಇದು ಅರ್ಥ ಆಗಬೇಕು ಅಂದರೆ ಪ್ರತಿಪದ ಗಹನ ಪ್ರತ್ಯವಾಯಾಕುಲಾಖ್ಯಂ, ಯಾವುದರಲ್ಲಿ ಸ್ಮಾರ್ಥ ಕರ್ಮ, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಪೂಜೆ, ವ್ರತ, ಕರ್ಮಗಳು ಅಂದರೆ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು ಅನ್ನ ಮಾಡುವುದು, ನಿಷಿದ್ಧ ಕರ್ಮಗಳನ್ನು ಮಾಡದೇ ಇರುವುದು, ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ವೇದದಲ್ಲಿ ಹೇಳಬೇಕು ಅಂತ. ಇಲ್ಲಿ ಶಂಕರರು ಆಗಿನ ಕಾಲದಲ್ಲಿ ಇದ್ದವರೆಲ್ಲ ವೇದಾಧ್ಯಯನ ಮಾಡಿರೋರು ಅಂತ ಗಮನಿಸಿ ಹೇಳಿದ್ದಾರೆ. ಇವಾಗ ಅವ್ರು ನೋಡಿದರೆ ಇದರನ್ನ ಬದಲಾವಣೆ ಮಾಡಬೇಕಾಯ್ತು, ಅದನ್ನು ತಿಳ್ಕೊಳ್ಳಿ ಅಂತಲೂ ಹೇಳುವಂಥ ಪರಿಸ್ಥಿತಿ, ಇನ್ನೊಂದು ಶ್ಲೋಕ ಬರೆಯುವಂಥ ಪರಿಸ್ಥಿತಿ ಇದೆ ಇವಾಗ. ಇರಲಿ, ಅದೇನೇ ಇರಲಿ, ಆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಪೂಜೆ ಕರ್ಮಗಳು ನ ಉಶಕ್ತಂ, ಮಾಡಲು ಸಾಧ್ಯವಿಲ್ಲ, ಆಗಲೇ ಮಾಡ್ತಿರ್ಲಿಲ್ಲ ಅಂತ ಕಾಣುತ್ತೆ. ಈಗ 1200 ವರ್ಷದ ಹಿಂದೆ ಶಂಕರವರು ಆ ಥರ ಹೇಳ್ತಾರೆ. ಇನ್ನು ದ್ವಿಜಕುಲ ವಿಹಿತೆ, ದ್ವಿಜರಿಗೆ ವಿಹಿತವಾಗಿರ್ತಕ್ಕಂಥ, ಈಗ ಹೇಳಿರ್ತಕ್ಕಂಥ ಸುಸಾರೆ ವಿಹಿತ ಸುಸಾರೆ ಬ್ರಹ್ಮ ಮಾರ್ಗೆ, ಸಮರ್ಥಶಾಲಿಯಾದ ವೇದ ಮಾರ್ಗ, ಬ್ರಹ್ಮ ಮಾರ್ಗದಲ್ಲಿ, ವೇದಗಳು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ವಾರ್ತ ತೊಡಗಿಸಿಕೊಂಡು ಕಥಮ್ಮೆ, ನನಗೆ ಎಲ್ಲಿಂದ ಧರ್ಮೇ, ಧರ್ಮದಲ್ಲಿಯೇ ಆಸ್ಥಾನ, ನನಗೆ ಆಸ್ಥಾನ ಅಂದರೆ ನನಗೆ ಆಸೆ ಇರಲಿಲ್ಲ. ಇನ್ನು ವಿಚಾರ ಅಂದರೆ ವಿವೇಚನೆ ಮಾಡುವುದಾಗಲಿ, ಶ್ರವಣ ಮನನ ಹಾಗೂ ನಿಧಿಧ್ಯಾಸಿ, ನಿಧಿಧ್ಯಾಸ ಧ್ಯಾನ ಅಂದರೆ ಇಲ್ಲಿ ಯೋಗ ಪ್ರಕ್ರಿಯೆಯನ್ನು ಶಂಕರರು ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗವನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಇದರಲ್ಲಿ ಆ ಧ್ಯಾನ ಧಾರಣ ಬರಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಫಸ್ಟು ಶ್ರವಣ ಮಾಡಬೇಕು, ಕೇಳಿಸ್ಕೋಬೇಕು, ಗುರುಮುಖೇನ ಶ್ರವಣ, ಆ ಗುರುಗಳು ಹೇಳಿರ್ತಕ್ಕಂಥದ್ದನ್ನ ಮನನ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಆಮೇಲೆ ಅದನ್ನು ನಿಧಿಧ್ಯಾಸನ ಅಂದರೆ ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು, ಅದರಲ್ಲಿ ಹೇಳಿರ್ತಕ್ಕಂಥದ್ದು ಮಾಡೋದು ಅಂತ. ಕಿಂ ನಿಧಿಧ್ಯಾಸಿತವು ಅಂತ ಈ ಧ್ಯಾನ ಪ್ರಕ್ರಿಯೆಯನ್ನು ಬಹಳ ಅಚ್ಚುಕಟ್ಟಾಗಿ ಶಂಕರರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಧ್ಯಾನವನ್ನು ನಾನು ಮಾಡಬೇಕು ಅಂತ. ಈ ಮಾಡಬೇಕು, ಮಾಡಲಿಲ್ಲ ನಾನು, ಕಿಂ ಹೇಗೆ ಸಾಧ್ಯ, ಇದನ್ನು ಮಾಡದಲೇ ನನಗೆ ಹೇಗೆ ಸಾಧ್ಯನಪ್ಪ, ಮಾಡಿಲ್ಲ, ಅದು ಹೇಗೆ ಅಂತಲೂ ನನಗೆ ಗೊತ್ತಿಲ್ಲ, ಮತ್ತು ನಾನು ಮಾಡಲಿಲ್ಲ, ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ. ಒಟ್ಟಾರೆ ತಾತ್ಪರ್ಯ ನೋಡಿದ್ರೆ, ಅರ್ಥೈಸಿಕೊಳ್ಳಲು ಕ್ಲಿಷ್ಟಕರವಾಗಿರ್ತಕ್ಕಂಥ ಹಾಗೂ ಮಾಡದಿರುವುದರಿಂದ ದೋಷ ಉಂಟಾಗುತ್ತೆ ಅಂತಕ್ಕಂಥ ಸ್ಮೃತಿಯಲ್ಲಿ ಹೇಳಿರತಕ್ಕಂಥ ಜಪ, ಉಪಾಸನ, ವ್ರತ, ಹೋಮ ಮೊದಲಾದವುಗಳನ್ನು ನನ್ನಿಂದ ಮಾಡಲು ಸಾಧ್ಯವಿಲ್ಲ. ಇದು ಸಗುಣ ಸಾಕಾರ ಪೂಜೆಯ ಬಗ್ಗೆ. ಮತ್ತೆ ಮುಂದುವರೆದು ಇನ್ನು ದ್ವಿಜರಿಗೆ ವಿಹಿತವಾದ ವೇದೋಕ್ತವಾದ ಯಾಗಾದಿಗಳು, ಅವುಗಳನ್ನು ನಾನು ಹೇಗೆ ಮಾಡಲಿ, ಧರ್ಮವನ್ನು ತಿಳಿದುಕೊಳ್ಳಲಿಕ್ಕೆ ನನಗೆ ಆಸಕ್ತಿ ಇರಲಿಲ್ಲ. ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಧ್ಯಾನಾದಿಗಳನ್ನು ಮಾಡತಕ್ಕಂಥ ಒಂದು ವ್ಯವಧಾನವೂ ನನಗೆ ಇರಲಿಲ್ಲ. ಹಾಗಾಗಿ ಏನು ಮಾಡಲಿ ಹೇ ಶಿವ,
ಶಂಕರ ಶಂಭೋ ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ ಶಂಕರರು ಕೇಳ್ತಾರೆ. ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರ್ತಕ್ಕಂಥದ್ದು, ಪರೋಕ್ಷವಾಗಿ ಶಂಕರರು ನಾನು ಇದನ್ನು ಮಾಡಲಿಲ್ಲ ನನ್ನನ್ನು ಕ್ಷಮಿಸುವಂತ ಭಗವಂತನಲ್ಲಿ ಕೇಳುವುದರ ಜೊತೆಗೆ ಇದನ್ನು ನಾನು ಮಾಡಲೇಬೇಕಾಗಿದ್ದು, ಇಂತಿಂಥದನ್ನು ಮಾಡಬೇಕು. ಬಾಲ್ಯದಲ್ಲಿ ಏನು ಮಾಡಬೇಕಾಗಿತ್ತು, ಕೌಮಾರದಲ್ಲಿ ಯೌವನದಲ್ಲಿ ಏನು ಮಾಡಬೇಕಾಗಿತ್ತು, ಪ್ರೌಢಾವಸ್ಥೆಯಲ್ಲಿ ಏನು ಮಾಡಬೇಕಾಗಿತ್ತು, ವಾರ್ಧಕ್ಯದಲ್ಲಿ ಏನು ಮಾಡಬೇಕಾಗಿತ್ತು, ಇದರ ಮಧ್ಯದಲ್ಲಿ ವೇದಾಧ್ಯಯನವನ್ನು ಮಾಡಬೇಕಾಗಿತ್ತು, ವಿಹಿತ ಕರ್ಮ ನಿಷಿದ್ಧ ಕರ್ಮಗಳ ಬಗ್ಗೆ ತಿಳಿಬೇಕಾಗಿತ್ತು, ವಿಹಿತ ಕರ್ಮಗಳನ್ನು ಮಾಡಬೇಕಾಗಿತ್ತು, ನಿಷಿದ್ಧ ಕರ್ಮಗಳನ್ನು ಬಿಡಬೇಕಾಗಿತ್ತು, ಸಗುಣ ಸಾಕಾರ ಪೂಜೆಯನ್ನು ಮಾಡಿ ನಿರ್ಗುಣ ನಿರಾಕಾರದಕ್ಕೆ ಬಂದು ಅಲ್ಲಿ ಧ್ಯಾನಾದಿಗಳನ್ನು ಮಾಡಿ ಭಗವಂತನ ಅನುಸಂಧಾನ ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ. ಇಲ್ಲಿ ನಾನು ಮಾಡಿಲ್ಲ ಅನ್ನೋಂಥ ಹೇಳುವುದರ ಜೊತೆಗೆ ನಾವು ಏನು ಮಾಡಬೇಕು ಅನ್ನೋದನ್ನು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದನ್ನ ಹೆಜ್ಜೆ ಹೆಜ್ಜೆಗೂ ಈ ಒಂದು ಸ್ತೋತ್ರದಲ್ಲಿ ನಾವು ಗಮನಿಸ್ತಾ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಸ್ನಾತ್ವಾ ಪ್ರತ್ಯೂಷ ಕಾಲೇ ಸ್ನಾಪನ ವಿಧಿ ವಿಧೌ ನಾಹೃತಂಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿತ್ ಬಹುತರ ಗಹನೆ ಖಂಡಬಿಲ್ವೀದಲಾವಂ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತಾ ಗಂಧಪುಷ್ಪೈತ್ವದರ್ಥ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಿತ್ಯ ವಿಧಿಗಳನ್ನು ಶಂಕರರಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ನಾವೇನು ಮಾಡಬೇಕು? ಪ್ರತ್ಯೂಷ ಕಾಲೆ, ಪ್ರಾತಃ ಕಾಲದಲ್ಲಿ ಹೇಳ್ತಕ್ಕಂಥದ್ದು. 8 ಆದರೂ ಹೇಳಲ್ಲ, ಹೋಗ್ಲಿ 10 ಆದರೂ ಹೇಳಲ್ಲ, ಬಹಳ ಸೂರ್ಯೋದಯಕ್ಕೆ ಮುಂಚೆನೇ ಹೇಳಬೇಕು ಅಂತ. ನಿಜವಾದ ಸಾಧಕರು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ರೆ ಓಡೋಗ್ತಾರೆ. ಸದ್ಯ ಸೂರ್ಯೋದಯಕ್ಕೆ ಮುಂಚೆನಾದ್ರೂ ಹೇಳಿ, ಅಟ್ಲೀಸ್ಟ್ ಸೂರ್ಯೋದಯ ಆಗ್ತಿದ್ದಂಗಾದ್ರೂ ಹೇಳ್ರಪ್ಪ ಅಂತ. ಮನೇಲಿ ಮಲಗಬೇಕಾದ್ರೆ ಪಶ್ಚಿಮಾಭಿಮುಖವಾಗಿ ಮಲಗಬೇಕಂತ. ಯಾಕೆಂದರೆ ಪೂರ್ವದಲ್ಲಿ ಸೂರ್ಯೋದಯ ಆದ ತಕ್ಷಣ ಸೂರ್ಯರಶ್ಮಿ ಮಖದ ಮೇಲೆ ಬಿದ್ದ ಮೇಲೆ ಎದಳಬೇಕು ಅಂತ. ಸ್ವಂತ ಮನೆಯಲ್ಲಿ ಮಲಗಬೇಕಾದ್ರೆ ಪಶ್ಚಿಮಾಭಿಮುಖವಾಗಿ ಮಲಗಬೇಕು ಅಂತ ಹೇಳ್ತಾರೆ. ಅದಿರಲಿ, ಅದಕ್ಕಿಂತ ಮುಂಚೆ ಸೂರ್ಯ ಉದಯವಾಗ್ತಕ್ಕಂಥ, ಸೂರ್ಯೋದಯ ಯಾವ ಲಗ್ನದಲ್ಲಿ ಉದಯವಾಗುತ್ತೆ ಆ ಲಗ್ನ 2 ಗಂಟೆ ಮುಂಚಿತವಾಗಿ ಉದಯ, 1.5-2 ಗಂಟೆ ಮುಂಚೆ ಉದಯ ಆಗುತ್ತೆ. ಪ್ರತಿ ದಿವಸ ಬೇರೆ ಬೇರೆ ಇರುತ್ತೆ. ಆ ಕಾಲಕ್ಕಾದ್ರೂ ಉಷಃಕಾಲ ಅಂತ ಕರೀತಾರೆ. ಆ ಕಾಲದಲ್ಲಿ ಹೇಳ್ಬಿಟ್ಟು ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾ ವಂದನೆಗೆ ಸೂರ್ಯೋದಯಕ್ಕೆ ಅರ್ಘ್ಯ ಕೊಡಬೇಕು, ಅಲ್ಲಿ ತಯಾರಾಗಬೇಕು. ಇನ್ನೂ ಯೋಗಿಗಳಾದವರು ಅದಕ್ಕಿಂತ ಮುಂಚೆದು ಆ ಸೂರ್ಯ ಉದಯಾತ್ ಪೂರ್ವ ಉಷಃಕಾಲಕ್ಕೂ ಮುಂಚಿನ ಲಗ್ನ ಇದೆಯಲ್ಲ, ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಪ್ರಾಯಶಃ 3ರಿಂದ 3:20, 3:40 ಸರಿಸುಮಾರು ಆ ಒಂದು 3:15 3:45 ಗಂಟೆ ಸಮಯ, ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಸಮಯದಲ್ಲಿ ಸಾಧನೆ ಮಾಡಿದರೆ ಸಾಧಕರಿಗೆ ವಿಶೇಷವಾಗಿರ್ತಕ್ಕಂಥ ಸಾಧನೆ ಆಗತ್ತೆ, ಭಗವತ್ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ತಾರೆ. ಅದನ್ನೇ ಪ್ರತ್ಯೂಷ ಕಾಲೆ ಅಂತ ಶಂಕರರು ಪ್ರಾತಃ ಕಾಲೆ ಅಂತ ಹೇಳಿಲ್ಲ. ಪ್ರತ್ಯೂಷ ಕಾಲೆ, ಪ್ರತ್ಯೂಷ ಕಾಲೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎಲ್ಲ ವಿಧಿಗಳನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಸಂಧ್ಯಾದಿಗಳನ್ನು, ಸ್ನಾಪನ ವಿಧಿ ವಿಧವು, ಸ್ನಾನ ಸಂಧ್ಯಾದಿ ವಿಧಿವಿಧಗಳನ್ನು ವಿದ್ಯುಕ್ತವಾಗಿ ಸ್ನಾನಕ್ರಿಯೆ ರೀತಿಯಲ್ಲಿ ಸ್ನಾತ್ವ ಅಂದರೆ ಸ್ನಾನ ಮಾಡಿ, ಪೂಜಾರ್ಥಂ ತದನಂತರ ನಿನ್ನ ಪೂಜೆಗಾಗಿ ಗಂಗಾಂಗತೋಯಂ, ಗಂಗಾಜಲಂ, ಗಂಗಾಜಲ ವಾ ಅಥವಾ ಕದಾಚಿತ್ ಒಮ್ಮೆಯಾದರೂ ಬಹುತರ ಗಹನೆ, ಒಂದು ದಟ್ಟವಾದ ಅರಣ್ಯದಲ್ಲಿರುವ ಅಖಂಡ ಬಿಲ್ವೀದಲಾಲಂ, ಬಹಳ ಅದ್ಭುತವಾಗಿ ಒಂದು ಬಿಲ್ವ ಪತ್ರೆ ಅಂದರೆ ಹರಿದೋಗಿರೋದು ತುಂಡಾಗಿರೋದು ತರಬಾರ್ದು. ಆ 3 ದಳಗಳು, ಒಂದು ಎಲೆಗಳು, ಒಂದು ಎಲೆಗೂ ಒಂದು ಚೂರು ರೋಗಾದಿಗಳು ಮತ್ತು ಕೀಟಾದಿಗಳು ಕಚ್ಚಿರಬಾರ್ದು, ತುಂಡಾಗಿರಬಾರ್ದು.
ಅಖಂಡ ಬಿಲ್ವಿ ದಳಾಳಂ, ಅಖಂಡ ಬಿಲ್ವ ದಳದಿಂದ ವ ಆವೃತಂ ತರಲ್ಪಡಲಿಲ್ಲ, ವಾ ಅಥವಾ ತದರ್ಥಂ ನಿನಗಾಗಿ ವಿಕಸಿತ ಸರಸವಿಕಸಿತ ಸರೋವರದಲ್ಲಿ ಅರಳಿರತಕ್ಕಂಥ ಪದ್ಮಮಾಲೆಯ ನ ಅನಿತ ತರಲ್ಪಡಲಿಲ್ಲ. ಗಂಧಪುಷ್ಪಾಕ್ಷತೆಗಳಿಂದ ನಿನ್ನನ್ನು ನಾನು ಅರ್ಚಿಸಲಿಲ್ಲ. ಶಿವಭೋ ನನ್ನ ಈ ಅಪರಾಧವನ್ನು ಕ್ಷಮಿಸು. ಅಂದರೆ ಪ್ರಾತಃ ಕಾಲದಲ್ಲಿ ಉಷಃ ಕಾಲದಲ್ಲಿ ಎದ್ದು ವಿದ್ಯುಕ್ತವಾಗಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ನಿನ್ನ ಅಭಿಷೇಕಕ್ಕೆಂದು ಅಂದರೆ ಉಷಃ ಕಾಲದಲ್ಲಿ ಎದ್ದು ವಿದ್ಯುಕ್ತವಾಗಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ನಿನ್ನ ಅಭಿಷೇಕಕ್ಕೆಂದ ಗಂಗಾಜಲವನ್ನು ನಾನು ತರಲಿಲ್ಲ, ಅಥವಾ ಕಾಡಿಗೆ ಹೋಗಿ ಅಲ್ಲಿ ಪರಿಪೂರ್ಣವಾದ ಬಿಲ್ವದಳವನ್ನು ಸಹ ನಾನು ತರಲಿಲ್ಲ, ಅಥವಾ ನಿನ್ನ ಪೂಜೆಗಾಗಿ ಸರೋವರದಲ್ಲಿ ಅರಳಿರತಕ್ಕಂಥ ಕಮಲದ ಹೂಗಳನ್ನು ನಿನಗೆ ನಾನು ಏರಿಸಲಿಲ್ಲ, ಕಮಲದ ಹೂಗಳನ್ನು ತರಲಿಲ್ಲ, ಪರಿಮಳ ಭರಿತವಾದ ಹೂಗಳಿಂದ ನಿನ್ನನ್ನು ನಾನು ಅಲಂಕರಿಸಲಿಲ್ಲ, ನಿನ್ನನ್ನು ನಾನು ಪೂಜಿಸಲಿಲ್ಲ. ಹೇ ಶಿವಶಂಭೋ ಶ್ರೀ ಮಹಾದೇವ, ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ ಶಂಕರರು ಹೇಳ್ತಾರೆ. ದುಗ್ಧೈರ್ ಮಧ್ವಾರ್ಜಯುಕ್ತೈರ್ ಧದಿಸಿತ ಸಹಿತೈ ಸ್ನಾಪಿತಂ ನೈವ ಲಿಂಗಂ ನೋಲಿಪ್ತಂ ಚಂದನಾಧ್ಯೈ ಕನಕ ವಿರಚಿತೈ ಪೂಜಿತಂ ನ ಪ್ರಸೂನೈ ಧೂಪೈರ್ ಕರ್ಪೂರದೀಪೈರ್ ವಿವಿಧ ರಸಯುತೈ ನೈವ ಭಕ್ಷೋಪಹಾರೈ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಸಗುಣ ಸಾಕಾರ ಪೂಜೆಯ ಮುಂದುವರಿದ ಭಾಗವಾಗಿ ಈ ಶ್ಲೋಕದಲ್ಲಿ, ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ಸ್ನಾನ ಸಂಧ್ಯಾದಿಗಳ ಬಗ್ಗೆ ಮತ್ತು ಪೂಜೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳ ಬಗ್ಗೆ, ಯಾವ ರೀತಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ಪ್ರಾರಂಭಿಸಿ ಮುಂದುವರಿದು ಶಿವಲಿಂಗಕ್ಕೆ, ಲಿಂಗಂ ಶಿವಲಿಂಗಕ್ಕೆ ದುಗ್ಧೈ ಹಾಲಿನ ದುಗ್ಧ ಅಂದರೆ ಆಗ ತಾನೇ ಕರೆದಿರ್ತಕ್ಕಂಥ ಹಸುವಿನ ಹಾಲು, ಮಧು ಆಜ್ಯ ಯುಕ್ತೈ, ಮಧು ಆಜ್ಯ ಅಂದರೆ ತುಪ್ಪ, ಮಧು ಅಂದರೆ ಜೇನುತುಪ್ಪ, ಮತ್ತು ದಧಿಸಿತ ಸಹಿತೈ ಮೊಸರು ಮತ್ತು ಸಕ್ಕರೆ, ಅಂದರೆ ಇಲ್ಲಿ ಪಂಚಾಮೃತದ ಬಗ್ಗೆ ಹೇಳ್ತಾರೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಇತ್ಯಾದಿ ಈ ಪಂಚಾಮೃತಗಳಿಂದ ನ ಏವ ಸ್ನಾಪಿತಂ, ಅಂದರೆ ಆ ಅಭಿಷೇಕಕ್ಕೆ ಅಂತ ಲಿಂಗವನ್ನು ಇಟ್ಟುಕೊಂಡು ಆ ಶಿವಲಿಂಗಕ್ಕೆ ನಾನು ಈ ಪಂಚಾಮೃತಾದಿಗಳಿಂದ ಅಭಿಷೇಕವನ್ನು ಮಾಡಲಿಲ್ಲ. ಚಂದನಾಧ್ಯೈ ಚಂದನ ಮುಂತಾದವುಗಳಿಂದ ನೋಲಿಪ್ತಂ ಲೇಪಿಸಲಿಲ್ಲ. ಕನಕ ವಿರಚಿತೈ ಕನಕ ಆಭರಣಗಳಿಂದ, ಪ್ರಸೂನೈ ಹೂಗಳಿಂದ ನ ಪೂಜಿತಂ ಪೂಜಿಸಲಿಲ್ಲ. ಧೂಪೈರ್ ಅದಾದಮೇಲೆ ಧೂಪೈರ್ ಕರ್ಪೂರ ದೀಪೈ ಧೂಪ ದೀಪ ಮತ್ತು ಕರ್ಪೂರ ದೀಪೈ ವಿವಿಧ ರಸಯುತೈ ವಿವಿಧ ರಸಗಳಿಂದ ಕೂಡಿರತಕ್ಕಂಥ ವಿವಿಧ ರಸಯುತೈ ರುಚಿಕರವಾದ ಭಕ್ಷೈ ಉಪಹಾರ ಭಕ್ಷ್ಯಗಳಿಂದ ಭಕ್ಷ್ಯಭೋಜ್ಯಾದಿಗಳಿಂದ ಕೂಡ ನ ಏವ ಆರಾಧಿಸಲಿಲ್ಲ. ಹಾಗಾಗಿ ನನ್ನ ಅಪರಾಧವನ್ನು ಕ್ಷಮಿಸು. ಒಟ್ಟಾರೆ ಹೇಳಬೇಕು ಅಂದರೆ ಹಿಂದಿನ ಶ್ಲೋಕದ ಮುಂದುವರೆದ ಭಾಗವಾಗಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇತ್ಯಾದಿ ಪಂಚಾಮೃತಗಳಿಂದ ಕೂಡಿರತಕ್ಕಂಥ ಪಂಚಾಮೃತಾಭಿಷೇಕವನ್ನು ನಾನು ಮಾಡಲಿಲ್ಲ. ಚಂದನ, ಗಂಧ, ಅಗರು ಮುಂತಾದವುಗಳನ್ನು ಲೇಪಿಸಲಿಲ್ಲ. ಸ್ವರ್ಣಖಚಿತವಾದ ಮುಖವಾಡವನ್ನು, ಆಭರಣಗಳನ್ನು
ಅದಕ್ಕೆ ನಾನು ಹಾಕಲಿಲ್ಲ, ಮತ್ತೆ ಪುಷ್ಪದಿಂದಾಗಲಿ ಅರ್ಚಿಸಲಿಲ್ಲ, ಧೂಪ ದೀಪ ಷಡ್ರಥ ಸಹಿತವಾಗಿರ್ತಕ್ಕಂಥ ನೈವೇದ್ಯವನ್ನು ನಾನು ನಿವೇದಿಸಲಿಲ್ಲ. ಹೇ ಶಿವ, ಶಿವಭೋ, ನನ್ನ ಈ ಅಪರಾಧವನ್ನು ಕ್ಷಮಿಸು ಅಂತ. ಇಲ್ಲಿ ಇದನ್ನು ಮಾಡಲಿಲ್ಲ ಅಂತ ಹೇಳುವುದರ ಜೊತೆಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ನಾವು ಮಾಡಬೇಕು ಅಂತ. ಇದು ಷೋಡಶೋಪಚಾರ ಪೂಜಾ ವಿಧಿಯನ್ನು ಶಂಕರರು ಇಲ್ಲಿ ತಿಳಿಸಿದ್ದಾರೆ. ಇದು ನಿತ್ಯ ಕರ್ಮಗಳು, ಸ್ನಾನ ಸಂಧ್ಯಾದಿಗಳನ್ನು ಮಾಡಲೇಬೇಕು, ವೇದಾಧ್ಯಯನವನ್ನು ಮಾಡಲೇಬೇಕು. ಅದರಿಂದ ನಾವು ವಿಹಿತವಾದ ಅವಿಹಿತ ಕರ್ಮಗಳನ್ನು ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಜೊತೆಗೆ ಸಗುಣ ಸಾಕಾರ ಪೂಜೆಯನ್ನು ನಾವು ಮಾಡಬೇಕು. ಎಂಥ ಬ್ರಹ್ಮಜ್ಞಾನಿ ಆದರೂ, ಯಾಕೆಂದರೆ ಮುಂದಿನವರು ನಮ್ಮ ಪಾಲಿಸಬೇಕು ಅಂತ. ನಮಗೆ ಸಗುಣ ಸಾಕಾರ ನಿರ್ಗುಣ ನಿರಾಕಾರ ಬ್ರಹ್ಮ ಪರಿಚಯ ಆದಮೇಲೆ ಸಗುಣ ಸಾಕಾರವನ್ನು ತ್ಯಜಿಸಬೇಕು ಅಂತ ಶಂಕರರು ಹೇಳಿಲ್ಲ. ತಾವೂ ಸ್ವತಃ ಚಂದ್ರಮೌಳೇಶ್ವರನ ಪೂಜೆ ಮಾಡಿ ಇವತ್ತೂ ಸಹ ಜಗದ್ಗುರು ಮಹಾಸ್ವಾಮಿಗಳು ಪರಮಜ್ಞಾನಿಗಳಾದರೂ ಬ್ರಹ್ಮಜ್ಞಾನಿಗಳಾದರೂ ಸಗುಣ ಸಾಕಾರ ಪೂಜೆಯನ್ನು ಯಾವತ್ತೂ ಬಿಡೋದಿಲ್ಲ, ಮಾಡ್ತಾರೆ. ಯಾಕೆ ಅಂತಂದರೆ ಅದು ಮುಂದಿನವರಿಗೆ ಏನಪ್ಪ ನಮ್ಮ ಗುರುಗಳೇ ಮಾಡ್ತಿಲ್ಲ, ನಾವು ಮಾಡಬಾರ್ದು ಅನ್ನೋ ಭಾವ ಬರಬಾರ್ದು ಅಂತ ಒಂದು. ಇನ್ನೊಂದು, ಸಗುಣ ಸಾಕಾರ ಪೂಜೆಯೂ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು. ಇಲ್ಲಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಆ ಜೀವನ್ಮುಕ್ತಿ ಪಥವನ್ನು ಬಹಳ ಅಚ್ಚುಕಟ್ಟಾಗಿ ಸುಸ್ಪಷ್ಟವಾಗಿ ಶಂಕರರು ತಿಳಿಸಿದ್ದಾರೆ. ಅದನ್ನೇ ಈ ಶ್ಲೋಕಗಳಲ್ಲೂ ಸಹ ಪುನರುಕ್ತಿ ಎಂಬುವಂತೆ ಅದನ್ನು ಈ ರೀತಿ ಮಾಡಬೇಕು ಅಂತ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಶಂಕರರು ತಿಳಿಸ್ತಾ ಇದ್ದಾರೆ. ಧ್ಯಾತ್ವಾ ಚಿತ್ತೇ ಶಿವಾಕ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂತೆ ಲಕ್ಷ ಸಂಕೈರ್ಹುತಃ ಹುತವಃ ಹವನೆ ನಾಪಿತಂ ಬೀಜಮಂತ್ರೈ ನೋ ತಪ್ತಂಗಾಂಗತೀರೇ ವ್ರತಜಪನಿಯಮೈ ರುದ್ರಜಾಪೇರ್ನ ವೇದ್ಯೈ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಷೋಡಶೋಪಚಾರ ಪೂಜಾ ವಿಧಾನ ಆಯಿತು. ಈಗ ನಿರ್ಗುಣೋಪಾಸನೆಯ ಬಗ್ಗೆನೂ ಸಹ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾನ ವಿಧಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಮಾಡಬೇಕು ಧ್ಯಾನವನ್ನು ಅನ್ನೋದನ್ನು ಸಹ ಈ ಶ್ಲೋಕದಲ್ಲಿ ಪರೋಕ್ಷವಾಗಿ ಶಂಕರರು ತಿಳಿಸ್ತಾ ಇದ್ದಾರೆ. ಚಿತ್ತೆ ಅಂದರೆ ಮನಸ್ಸಿನಲ್ಲಿ, ಶಿವಾಖ್ಯಂ ಶಿವತತ್ವವನ್ನು ಧ್ಯಾತ್ವಾ ಧ್ಯಾನಿಸಿ, ದ್ವಿಜೇಭ್ಯ ಅಂದರೆ ದ್ವಿಜರಿಗೆ ಅಂದರೆ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣರಿಗೆ, ಪ್ರಚುರತ ಧನಂ ಕೈ ತುಂಬ ದಕ್ಷಿಣೆಯನ್ನು, ನ ದತ್ತಂ ಕೊಡಲಿಲ್ಲ, ನ ದತ್ತಂ ಕೊಡಲಿಲ್ಲ, ಯಾವತ್ತೂ ಕೊಡಲಿಲ್ಲ, ಪೂಜೆ ಮಾಡಲಿಲ್ಲ, ಮಾಡಿಸ್ಲಿಲ್ಲ, ಕೊಡಲಿಲ್ಲ, ಕೈ ತುಂಬ ಕೊಡಲಿಲ್ಲ, ಖುಷಿಯಾಗಿ ಕೊಡಲಿಲ್ಲ. ತೇ ನಿನಗೆ ಹುತಹವನೆ ಅಂದರೆ ಅಗ್ನಿಯಲ್ಲಿ ಬೀಜಮಂತ್ರೈ, ಹುತಹವನ ಅಂದರೆ ಯಾಗ ಯಜ್ಞಾದಿಗಳನ್ನು ಬೀಜಮಂತ್ರ ಸಹಿತವಾಗಿ ಲಕ್ಷ ಸಂಖ್ಯೆ, ಇದು ಸಹಸ್ರ ಸಂಖ್ಯೆಯಲ್ಲೇ ಮಾಡೋದು ಕಷ್ಟ. ಇವತ್ತು ಸಹಸ್ರ ಗಣಪತಿ ಹೋಮ ಅಂತೀವಿ, ಲಕ್ಷ ಸಂಖ್ಯೆ ಹೋಮಗಳು ಭಾಳ ದುರ್ಲಭ. ಅದು ಕಲಿಯುಗದಲ್ಲಿ ಯಾರೋ ಮಹಾತ್ಮರು ಅಲ್ಲೊಬ್ಬರು ಇಲ್ಲೊಬ್ಬರು, ಆಗ ಈಗ ಲಕ್ಷ ಸಂಖ್ಯೆ ಕೋಟಿ ಸಂಖ್ಯೆ ಜಪ ನಾವು ಮಾಡಿಸ್ಲಿಕ್ಕಂತೂ ಆಗಲ್ಲ. ಮಾಡುವುದ್ರಲ್ಲಿ ಭಾಗವಹಿಸುವಂಥ ಮನಸ್ಥಿತಿಯೂ ನಮಗಿಲ್ಲ, ಕಲಿ ಪ್ರಭಾವ ಅಷ್ಟಿದೆ. ಈಗ ಲಕ್ಷ ಬಾರಿ ಹವ್ಯಂ ಅಂದರೆ ಲಕ್ಷ ಬಾರಿ ಮಾಡಬೇಕು ಅಂತ, ಹವ್ಯಂ ಅಂದರೆ ತುಪ್ಪದಿಂದ ಹವಿಸ್ಸಿನಿಂದ, ನ ಅರ್ಪಿತಂ ಅರ್ಪಿಸಲಿಲ್ಲ. ಎಲ್ಲಿ? ಗಂಗಾಂಗ ತೀರೆ, ಗಂಗಾ ನದಿಯ ತೀರದಲ್ಲಿ ವ್ರತಜಪ ನಿಯಮದಿಂದ ವ್ರತ ಜಪಗಳನ್ನು, ನೋ ತಪ್ತಂ ತಪಸ್ಸನ್ನು ಮಾಡಲಿಲ್ಲ, ವ್ರತಜಪಗಳನ್ನು ಮಾಡಲಿಲ್ಲ. ನೋ ತಪ್ತಂಗಾಂಗ ತೀರೆ, ಗಂಗಾ ತೀರದಲ್ಲಿ ತಪಸ್ಸನ್ನು ಮಾಡಲಿಲ್ಲ. ಜಪಾದಿಗಳನ್ನು ಸಹ ನಾವು ಮಾಡಲಿಲ್ಲ. ವೇದ್ಯೈ ವೇದದಿಂದ,
ರುದ್ರಜಾಪೈ ರುದ್ರ ಜಪವನ್ನು ನ ಅಥವಾ ಜಪವನ್ನು ಅಭಿಷೇಕವನ್ನು ಪೂಜೆಯನ್ನು ನ ಮಾಡಲಿಲ್ಲ. ಶೇ ಶಿವಶಂಭೋ, ನನ್ನ ಈ ಅಪರಾಧವನ್ನು ಕ್ಷಮಿಸು. ಇಲ್ಲಿ ಷೋಡಶೋಪಚಾರ ಪೂಜೆಯಿಂದ ಇನ್ನೊಂದು ಹಂತ ಮೇಲ್ಪಟ್ಟಿರ್ತಕ್ಕಂಥ ಪೂಜಾ ವಿಧಾನಗಳನ್ನು, ಯಜ್ಞಯಾಗಾದಿಗಳ ಬಗ್ಗೆ, ತಪಸ್ಸಿನ ಬಗ್ಗೆ ಹಂತ ಹಂತವಾಗಿ ಶಂಕರರು ತೊಗೊಂಡೋಗ್ತಾರೆ. ಒಂದೇ ಸರಿ ಧ್ಯಾನ ಅಂತ ಹೇಳಲ್ಲ, ಸಮಾಧಿ ಅಂತ ಹೇಳಲ್ಲ, ಒಂದೇ ಸರಿ ನಿರ್ಗುಣ ಹೇಳಲ್ಲ, ಸಗುಣ ಸಾಕಾರದಿಂದ ಬರ್ತಾರೆ. ಅವರ ಒಂದು ಹಂತ ಹಂತವಾಗಿ ಒಬ್ಬ ಮನುಷ್ಯನ ವಿವಿಧ ಸ್ತರಗಳಲ್ಲಿ, ವಿವಿಧ ಹಂತಗಳಲ್ಲಿ ಅವನು ಮಾಡ್ತಕ್ಕಂಥ ಕೆಲಸಗಳು ಎಲ್ಲಿ ಏನೇನು ಮಾಡಬೇಕು ಅಂತ ಕ್ರಮಬದ್ಧವಾಗಿ ಎಷ್ಟು ಚೆನ್ನಾಗಿ ಸ್ತೋತ್ರ ರೂಪದಲ್ಲಿ ಶಂಕರರು ಅಳವಡಿಸಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಹೃದಯದಲ್ಲಿ ಏಕಾಗ್ರತೆಯಿಂದ ಆ ಶಿವನ ಸ್ವರೂಪವನ್ನು ಧ್ಯಾನಿಸಲಿಲ್ಲ. ಮತ್ತು ಆ ಬ್ರಾಹ್ಮಣೇಷ್ಟರಿಗೆ, ವೇದವೇತ್ತರಿಗೆ, ಬ್ರಹ್ಮಜ್ಞರಾದವರನ್ನಿಗೆ ಕರೆದು ಬೇಕಾದಷ್ಟು ದಕ್ಷಿಣೆಯನ್ನು, ದಾನ ಧರ್ಮಾದಿಗಳನ್ನು ಕೊಡಲಿಲ್ಲ, ಮಾಡಲಿಲ್ಲ. ಬೀಜಮಂತ್ರಗಳಲ್ಲಿ ಹೋಮಗಳನ್ನು ಲಕ್ಷ ಸಂಖ್ಯೆಯಲ್ಲಿ ಹವಿಸ್ಸನ್ನು ಹಾಕಲಿಲ್ಲ. ಪವಿತ್ರ ಗಂಗಾ ನದಿಯ ತಟದಲ್ಲಿ ನಿಯಮದಿಂದ ವ್ರತ ಜಪಗಳನ್ನು ಮೊದಲಾದ ತಪಸ್ಸನ್ನು ಮಾಡಲೇ ಇಲ್ಲ. ವೇದಮಂತ್ರ ಪುರಸ್ಕರವಾಗಿ ಆ ರುದ್ರನನ್ನು ಯಾವತ್ತೂ ನಾನು ಜಪಿಸಲಿಲ್ಲ. ಹೇ ಶಿವ ಶಿವಭೋ ಕರುಣಾನಿಧಿ, ಶಂಭೋ ಮಹಾದೇವ, ನಿನ್ನನ್ನು ಉಪಾಸನೆ ಮಾಡದೇ ಇರತಕ್ಕಂಥ ಈ ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಶಂಕರರು ಹೇಳ್ತಾರೆ. ಸ್ಥಿತ್ವಾ ಸ್ಥಾನೇ ಸರೋಜೆ ಪ್ರಣವಮಯ ಮರುತ್ಕುಂಬಿತೆ ಸೂಕ್ಷ್ಮ ಮಾರ್ಗೇ ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತ ವಿಭವೇ ದಿವ್ಯರೂಪೇ ಪರಾಖ್ಯೇ ಲಿಂಗಂತೆ ಬ್ರಹ್ಮವಾಚ್ಯಂ ಸಕಲತನುಗತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಎಷ್ಟು ಅಚ್ಚುಕಟ್ಟಾಗಿ ಹಂತವಾಗಿ ಪೂಜಾ ವಿಧಾನವನ್ನು ಸಗುಣ ಸಾಕಾರದಿಂದ ನಿರ್ಗುಣ ನಿರಾಕಾರ ಪೂಜೆಯೆಡೆಗೆ ಶಂಕರರು ಕೊಂಡೊಯ್ತಾ ಬರ್ತಾ ಇದ್ದಾರೆ. ಒಂದೊಂದು ಶ್ಲೋಕದಲ್ಲೂ ತಪಸ್ಸು ಧ್ಯಾನದವರೆಗೆ ಬಂದರು. ಮೊದಲು ಷೋಡಶೋಪಚಾರ ಪೂಜಾ ವಿಧಾನದ ಬಗ್ಗೆ ಹೇಳಿದರು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಹೇಳಿದರು, ಷೋಡಶೋಪಚಾರ ಪೂಜಾ ವಿಧಾನಗಳನ್ನು ಹೇಳಿದರು. ಅದಾದ ಮೇಲೆ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು, ಗಂಗಾ ತೀರದಲ್ಲಿ ಜಪ ತಪಗಳನ್ನು ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನು ತಗೋಬೋದು. ಈಗ ನೇರ ಧ್ಯಾನಕ್ಕೆ ಬರ್ತಾರೆ. ಸರೋಜೆ ಸ್ಥಾನೆ ಅಂತಂದರೆ ಪದ್ಮಾಸನದಲ್ಲಿ, ಸರೋಜೆ ಸ್ಥಾನೆ ಅಂದರೆ ಪದ್ಮಾಸನ ಸ್ಥಿತನಾಗಿ, ಪದ್ಮಾಸನದಲ್ಲಿ ಸ್ಥಿತ್ವ ಕುಳಿತುಕೊಂಡು, ಬ್ರಹ್ಮ ಮಾರ್ಗೇ ಸುಸಾರೆ ಸೂಕ್ಷ್ಮ ಮಾರ್ಗ. ಆ ಸೂಕ್ಷ್ಮ ಮಾರ್ಗ ಅಂದರೆ ಆ ಬ್ರಹ್ಮ ಮಾರ್ಗ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರ್ತಕ್ಕಂಥ ಸುಷುಮ್ನ ನಾಡಿಯ ಬಗ್ಗೆ ಇಲ್ಲಿ ಸೂಕ್ಷ್ಮ ಮಾರ್ಗ ಅಂತ, ಅದನ್ನು ಬ್ರಹ್ಮ ಮಾರ್ಗ, ಸೂಕ್ಷ್ಮ ಮಾರ್ಗ ಅಂತ ಕರೀತಾರೆ. ಆ ಸುಷುಮ್ನ ನಾಡಿಯಲ್ಲಿ ಪದ್ಮಾಸನದಲ್ಲಿ ಸ್ಥಿತನಾಗಿ ಸೂಕ್ಷ್ಮ ರೀತಿಯಲ್ಲಿ ಪ್ರಣವಮಯ ಮರುತ್ ಕುಂಡಲೆ. ಎಂಥ ಪದ ಪ್ರಯೋಗ ಶಂಕರರದ್ದು, ಅದ್ಭುತ. ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾನ್ ಸಾಧಕನಾದವನೇ ಬರೀಲಿಕ್ಕೆ ಸಾಧ್ಯನೇ ಹೊರತು ಇಂಥದ್ದನ್ನೆಲ್ಲ ಬೇರೆ ಯಾರಿಂದಲೂ ಊಹಿಸ್ಕೊಳ್ಳಿಕ್ಕೂ ಅಶಕ್ಯವಾಗಿರ್ತಕ್ಕಂಥದ್ದು. ಪ್ರಣವಮಯ ಮರುತ್ ಕುಂಡಲೆ, ಪ್ರಾಣಾಯಾಮ ಸಹಿತವಾಗಿ, ಪ್ರಣವ ಅಂದರೆ ಓಂಕಾರವನ್ನು ಜಪ ಮಾಡುತ್ತಾ, ಪ್ರಣವಮಯ ಮರುತ್ ಕುಂಡ, ಇದು ಶರೀರವೇ ಕುಂಡ. ಇದರೊಳಗಡೆ ಪೂರಕ ರೇಚಕ ಕುಂಭಕಾದಿ ಪ್ರಾಣಾಯಾಮದ ಜೊತೆಗೆ ಓಂಕಾರವನ್ನು ಹೆಣೆದು
ಆಗಿರ್ತಕ್ಕಂಥವರು ಮೂಲಾಧಾರದಿಂದ ಸಪ್ತಚಕ್ರಗಳನ್ನು ಭೇದನೆ ಮಾಡಿ ಮೂಲಾಧಾರದಲ್ಲಿ ಸ್ಥಿತವಾಗಿರತಕ್ಕಂಥ ಮಹಾಪ್ರಾಣ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಮುಖವಾಗಿ ಪ್ರವಹಿಸಿ ಬೇರೆ ಬೇರೆ ಚಕ್ರಗಳಲ್ಲಿ ಹೃದಯ ಸ್ಥಾನಕ್ಕೆ ತಂದು ಅಲ್ಲಿಂದ ಆಜ್ಞಾ ಚಕ್ರಕ್ಕೆ ತಂದು ಸೂಕ್ಷ್ಮ ಮಾರ್ಗದಲ್ಲಿ ಸುಷುಮ್ನ ನಾಡಿಯಲ್ಲಿ ಪ್ರವಹಿಸಿ ಸಹಸ್ರಾರಕ್ಕೆ ಕೊಂಡೊಯ್ತಕ್ಕಂಥ ವಿಧಾನವನ್ನು ಬಹಳ ಅದ್ಭುತವಾಗಿ ರಹಸ್ಯವಾಗಿ ಸೂಕ್ಷ್ಮವಾಗಿ ಶಂಕರರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸಾಧಕರಿಗೆ ಒಂದು ದೊಡ್ಡ ಹಬ್ಬ ಇದನ್ನು ಕೇಳ್ತಕ್ಕಂಥದ್ದು. ಮತ್ತು ಆ ಸಾಧನೆ ಮಾಡೋರಿಗೆ ಆ ಸಾಧನಾ ರಹಸ್ಯವನ್ನು ನಿಕ್ಷೇಪ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ತೋತ್ರ ಇದು. ಪ್ರಣವಮಯ ಮರುತ್ಕುಂಡಲೆ, ಪ್ರಣವವನ್ನು ಸೇರಿರ್ತಕ್ಕಂಥ ಮಯಮರುತ್ ಕುಂಡ, ಇದರಲ್ಲಿ ಇಡಾಪಿಂಗಳ ನಾಡಿ, ಇಡಾಪಿಂಗಳ ಆ ನಾಡಿಗಳಲ್ಲಿ ಪ್ರಣವವನ್ನು ಹೆಣೆದು ಪ್ರಾಣಾಯಾಮ ಪೂರ್ವಕವಾಗಿ ಪೂರಕ ರೇಚಕ ಕುಂಭಮುಖಾದಿಗಳ ಮೂಲಕ ಬೇರೆ ಬೇರೆ ಜಾಗದಲ್ಲಿ ವಾಯುವನ್ನು ಹಿಡಿದು ಆ ಸೂಕ್ಷ್ಮ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಮುಖವಾಗಿ ಪ್ರವಹಿಸಿ ಶಾಂತೆ ಸ್ವಾಂತೆ ಶಾಂತೆ ಅಂತಃಕರಣವನ್ನು ಶಾಂತಗೊಳಿಸಿಕೊಂಡು ಪ್ರಾಣಾಯಾಮಾದಿಗಳಿಂದ ಅಂತಃಕರಣಗಳನ್ನು ಶಾಂತಗೊಳಿಸಿಕೊಂಡು ವಿಮಲಚಿತ್ತ ಜಲಾಭಿಷೇಕೈ ಅಂತಾರೆ ಶಂಕರರು. ಆ ಶಾಂತ ಅಂತಃಕರಣವನ್ನು ಶಾಂತ ಮಾಡಿಕೊಂಡು ಪ್ರಕಟಿತ ವಿಭವೇ ಅಷ್ಟಮೂರ್ತಿಯಾಗಿ ಕಾಣಿಸಿಕೊಂಡ ಆಗ ಪ್ರಣವಮಯ ಹೃತ್ಕುಂಡಲೆ, ಈ ಹೃತ್ಕುಂಡಲದಲ್ಲಿ ಆ ಧ್ಯಾನಾವಸ್ಥೆಯಲ್ಲಿ ಕಾಣ್ತಕ್ಕಂಥ ಅಷ್ಟಮೂರ್ತಿ ಸ್ವರೂಪವಾಗಿರ್ತಕ್ಕಂಥ ಅಥವಾ ದಕ್ಷಿಣಾಮೂರ್ತಿ ಸ್ವರೂಪವಾಗಿರ್ತಕ್ಕಂಥ ಆ ಪರಮೇಶ್ವರನ ದರ್ಶನ ಆಗತ್ತೆ. ಆವಾಗ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಶಾಂತೆ ಸ್ವಾಂತೆ, ಅಂತಃಕರಣ ಶಾಂತಗೊಂಡು ಪ್ರಕಟಿತ ವಿಭವೇ ಅಷ್ಟಮೂರ್ತಿಯಾಗಿ ಪ್ರಕಟಿತವಾಗಿರ್ತಕ್ಕಂಥ ಪರ ಆಖ್ಯೆ, ಪರ ಆಖ್ಯೆ, ಪರ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ದಿವ್ಯ ರೂಪ ಪರಾಖ್ಯೆ. ದಿವ್ಯ ರೂಪೇ ಅಂದರೆ ದಿವ್ಯವಾದ ಸ್ವರೂಪದಲ್ಲಿ ಪ್ರಲೀನೇ ಲೀನವಾಗಿ ತೇ ನಿನ್ನ ಸಕಲತನುಗತಂ ಎಲ್ಲರೂ ನೆಲೆಸಿರುವ ಅಂದರೆ ಎಲ್ಲವೂ ನೆಲೆಸಿರ್ತಕ್ಕಂಥ ಎಲ್ಲರಲ್ಲೂ ನೆಲೆಸಿರ್ತಕ್ಕಂಥ ಸಕಲತನುಗತಂ ಸಕಲ ಚರಾಚರ ಜೀವಿಗಳ ತನುಗತವಾಗಿರತಕ್ಕಂಥ ಆತ್ಮವಸ್ತುವಿನ ಬಗ್ಗೆ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸಕಲ ಚರಾಚರ ಜೀವಿಗಳಲ್ಲೂ ಆತ್ಮರೂಪಿಯಾಗಿ ಇರತಕ್ಕಂಥ ಚೈತನ್ಯ ಲಿಂಗಂ ಅಂದರೆ ನಿರ್ಗುಣವಾದ ಶಂಕರಂ ಶುಭಕರವಾದ ಬ್ರಹ್ಮವಾಚ್ಯಂ ಅಂದರೆ ಪರಬ್ರಹ್ಮನೆಂದು ವರ್ಣಿತವಾಗಿರ್ತಕ್ಕಂಥ ನಿನ್ನ ಸ್ವರೂಪ ಆತ್ಮಸ್ವರೂಪ ಏನಿದೆ ಆ ಆತ್ಮಾನುಸಂಧಾನವನ್ನು ಈ ರೀತಿ ಯೋಗಪೂರ್ವಕವಾಗಿ ನಾನು ಮಾಡಲಿಲ್ಲ, ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳುವುದರ ಜೊತೆಗೆ ಈ ರೀತಿ ನಾವು ಯೋಗ ಮಾರ್ಗದಲ್ಲಿ ಆ ನಮ್ಮ ಹೃದಯ ಕಮಲದಲ್ಲಿರ್ತಕ್ಕಂಥ ಆತ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಅಂತ ಶಂಕರರು ಪರೋಕ್ಷವಾಗಿ ಏನು ಪ್ರತ್ಯಕ್ಷವಾಗಿಯೇ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ ಇದು. ಅಂದರೆ ಪರಮ ಪಾಮರರಿಂದ ಹಿಡಿದು ಯೋಗಿಗಳವರೆಗೂ ಯತಿಗಳವರೆಗೂ ಪ್ರತಿಯೊಂದು ಹಂತದ ಜನರಿಗೂ ಅವರವರ ಬುದ್ಧಿಮಟ್ಟಕ್ಕೆ ವೇದ್ಯವಾಗುವ ಮಟ್ಟದಲ್ಲಿ ಯಾವ ರೀತಿ ನಾವು ಆ ಶಿವನನ್ನು ಅಂದರೆ ಪರಮಾತ್ಮ, ಶಿವ ಅಂದರೆ ಏಕೋದೇವ ಸರ್ವಭೂತೇಶು ಗೂಢ ಅಂತ, ಶಿವನಾಗಲಿ ವಿಷ್ಣುವಾಗಲಿ ಆ ಭೇದವನ್ನು ಎಣಿಸದೆ ಆ ಪರಮಾತ್ಮನನ್ನು ನಾವು ಆರಾಧನೆ ಮಾಡಬೇಕು ಅನ್ನೋದನ್ನು ಶಂಕರರು ಬಹಳ ಅದ್ಭುತವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಒಟ್ಟು ತಾತ್ಪರ್ಯ, ಪದ್ಮಾಸನ ಸ್ಥಿತನಾಗಿ ಸೂಕ್ಷ್ಮವಾದ ರೀತಿಯಲ್ಲಿ ಪ್ರಾಣಾಯಾಮ ಸಹಿತವಾಗಿ ಓಂಕಾರವನ್ನು ಜಪಿಸುತ್ತಾ ಅಂತಃಕರಣಗಳನ್ನು ಅಷ್ಟಮೂರ್ತಿಯಾಗಿ ಗೋಚರಿಸತಕ್ಕಂಥ ಶ್ರೇಷ್ಠವಾದ ಜ್ಯೋತಿಸ್ವರೂಪದಲ್ಲಿ ಲೀನವಾಗಿ ನಿನ್ನ ನಿರ್ಗುಣ ಸ್ವರೂಪವಾದ ಶುಭಕರವಾದ ಆ ಪರಬ್ರಹ್ಮ ತತ್ವವನ್ನು ನಾನು ಸ್ಮರಿಸಲಿಲ್ಲ. ಹೇ ಶಿವ, ಶಂಭೋ, ಮಹಾದೇವ, ನನ್ನನ್ನು ಕ್ಷಮಿಸು, ಕಾಪಾಡು ಅಂತ ಕೇಳ್ತಾರೆ.
ಹೀಗೆ ಆ ಶ್ಲೋಕಗಳು ಮುಂದೆ ಹೋಗ್ತಾ 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 ವಿಚಾರಗಳು ಗಹನ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಸ್ತರದಲ್ಲಿರ್ತಕ್ಕಂಥವರ ಸಾಧನಾ ಮಾರ್ಗವನ್ನು ಶಂಕರರು ಪರಿಚಯ ಮಾಡ್ತಾ ಹೋಗ್ತಾರೆ. ನಗ್ನೋ ನಿಸ್ಸಂಗ ಶುದ್ಧ ತ್ರಿಗುಣ ವಿರಹಿತೋ ಧ್ವಸ್ತ್ವ ಮೋಹಾಂಧಕಾರೋ ನಾಸಾಗ್ರೇ ನಸ್ತದೃಷ್ಟಿರ್ ವಿದಿತ ಭವಗಣೋ ನೈವ ದೃಷ್ಟ ಕದಾಚಿತ್ ಉನ್ಮನ್ಯಾವಸ್ಥೆಯಾತ್ಮಾಂ ವಿಗತ ಕಲಿಮಲ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಇದು ಆ ಧ್ಯಾನಾವಸ್ಥೆಯಲ್ಲಿ ಪರವಶರಾಗಿ ಆ ಉನ್ಮತ್ತಾವಸ್ಥೆಯನ್ನು ತಲುಪಿರ್ತಕ್ಕಂಥ ಸಾಧಕರ ವಿಚಾರವನ್ನು, ಆ ಗತಿಯನ್ನು ತಲುಪಬೇಕು ಅನ್ನೋದನ್ನು ಹೇಳ್ತಾರೆ. ನಾವು ಯಾವುದನ್ನು ಅವಧೂತ ಅವಸ್ಥೆ ಅಂತ ಕರಿತೀವಿ, ಆ ಬಾಲೋನ್ಮತ್ತ ಪಿಶಾಚ ವೇಷ ಅಂತ ಕರೀತಾರೆ. ಆ ಬಾಲೋನ್ಮತ್ತ ಪಿಶಾಚ ವೇಷವಾಗಿರ್ತಕ್ಕಂಥ ಆ ದತ್ತಾತ್ರೇಯ ಸ್ವರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ನಮಗೆ ಆ ಒಂದು ಅವಸ್ಥೆಯನ್ನು ಏರಿರ್ತಕ್ಕಂಥ ಮಹಾತ್ಮರ ಒಂದು ಸ್ಫುರಣೆ ಆಗುತ್ತೆ. ಅದರ ಅರ್ಥವನ್ನು ನೋಡೋಣ. ಆ ರಾಮಕೃಷ್ಣ ಪರಮಹಂಸರು, ಶ್ರೀಧರ ಸ್ವಾಮಿಗಳು, ಒಬ್ಬರು ರಮಣ ಮಹರ್ಷಿಗಳು, ಸದಾಶಿವ ಬ್ರಹ್ಮೇಂದ್ರರು, ಇಂಥವರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ಈ ಒಂದು ಅವಸ್ಥೆಯನ್ನು ನಾವು ಜ್ಞಾಪಿಸ್ಕೊಂಡ್ರೆ ನಗ್ನೋ ದಿಗಂಬರರಾಗ, ಅವ್ರು ಯಾರು ಬಟ್ಟೆ ಹಾಕಲಿಲ್ಲ. ಸದಾಶಿವ ಬ್ರಹ್ಮೇಂದ್ರರಂತೂ ಶಂಕರರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಆ ತತ್ವದ ಸಾಕಾರ ಮೂರ್ತಿ. ಮುನೀಂದ್ರೆ ಅವರು. ಗುರುಗಳು ಹೇಳಿದರು, ಎಷ್ಟು ಮಾತಾಡ್ತೀಯಪ್ಪ, ನಿನ್ನ ಮಾತು ಯಾವಾಗ ನಿಲ್ಲಿಸ್ತೀಯ ಅಂದರು. ಅವತ್ತು ನಿಲ್ಲಿಸಿದ ಮಾತು ಅವರು ಜನ್ಮ ಸಮಾಪ್ತಿ ಆಗೋವರೆಗೂ ಮಾತೇ ಆಡಲಿಲ್ಲ. ಮುನಿಗಳಾಗ್ಬಿಟ್ರು. ಎಂತೆಂಥವ್ರನ್ನು ಶಂಕರರ ಥರ ಅವರು ವಾದ ವಿವಾದದಲ್ಲಿ ಜಯಿಸ್ತಾ ಇದ್ರು. ಸದಾಶಿವ ಬ್ರಹ್ಮೇಂದ್ರರು ಕರೂರ್ ಹತ್ರ ನೆರೂರು ಅಂತ ಇದೆ, ಅಲ್ಲಿ ಅವರ ಸಮಾಧಿ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಸ್ಥಳ ಅದು. ಸಾಧ್ಯವಾದರೆ ಎಲ್ಲರೂ ಒಂದು ಸರಿ ಭೇಟಿ ಮಾಡಬೇಕು. ಇರಲಿ, ಅವರು ಆ ದಿಗಂಬರ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತಾರೆ. ಅವರಿಗೆ ಪರಿಜ್ಞಾನ ಇರಲ್ಲ. ನಾವು ಬಹಳ ಹತ್ತಿರದಿಂದ ನಮ್ಮ ಗುರುನಾಥರನ್ನ ನಾವಿಲ್ಲಿ ನೋಡಿದ್ದೇವೆ. ಏನು ಅಂದರೆ ಆ ಪ್ರಪಂಚಕ್ಕೋಸ್ಕರ ಒಂದು ತುಂಡು ಬಟ್ಟೆಯನ್ನು ಸುತ್ತಕೊಂಡಿದ್ರು. ಅದನ್ನೆಲ್ಲ ಯಾವಾಗಲೂ ಬಿಟ್ಟವರು ಅವರು. ನಗ್ನೋ ದಿಗಂಬರನಾಗಿ ನಿಸ್ಸಂಗ ಶುದ್ಧ ಅಂದರೆ ಯಾವುದರ ಸಾಂಗತ್ಯವೂ ಇಲ್ಲದೆ, ಅಂಟಿದರೂ ಅಂಟದಂತೆ ಇದ್ದವರು, ಹಾಗೂ ಪರಿಶುದ್ಧನೂ, ತ್ರಿಗುಣ ವಿರಹಿತ, ಮೂರು ಗುಣಗಳನ್ನು ಮೀರಿರ್ತಕ್ಕಂಥವ್ರು, ಮೂರು ಗುಣ ರಹಿತರಾಗಿರ್ತಕ್ಕಂಥವ್ರು. ತಮ್ಮ ಗುಣತ್ರಯಾತೀತ ಹೇಳ್ತೀವಿ. ಮೂರು ಗುಣ ರಹಿತರಾಗಿ ಧ್ವಸ್ತ್ವ ಮೋಹಾಂಧಕಾರ, ಮೋಹವೆಂಬ ಅಂಧಕಾರವನ್ನು ಧ್ವಸ್ತ್ವ ಅಂದರೆ ನಾಶ ಮಾಡ್ತಕ್ಕಂಥವ್ರು. ಆ ಮೋಹ ಅನ್ನೋ ಅಂಧಕಾರವನ್ನು ನಾಶ ಮಾಡ್ತಕ್ಕಂಥವ್ರು ಅಂತ. ಅವರ ಸಾನ್ನಿಧ್ಯಕ್ಕೆ ಹೋದರೆ ಸಾಕು, ಅವರಲ್ಲಿರ್ತಕ್ಕಂಥ ಸಮಸ್ತ ಮೋಹವು ನಾಶವಾಗಿ ಹೋಗ್ತಾ ಇತ್ತು. ನಾಸಾಗ್ರೇ ನಸ್ತದೃಷ್ಟಿ, ಇದು ಸಾಧನಾ ವಿಧಾನವನ್ನು ಶಂಕರರು ಹೇಳ್ತಾರೆ. ಇದು ಸಚ್ಚಿದಾನಂದ ಯೋಗದ ಬಗ್ಗೆ ಹೇಳಿರ್ತಕ್ಕಂಥ ಕುಂಡಲಿನಿ ಮತ್ತು ಸಚ್ಚಿದಾನಂದ ಯೋಗದ ರಹಸ್ಯವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಶಂಕರರು ನಿಕ್ಷೇಪ ಮಾಡಿದ್ದಾರೆ. ನಾಸಾಗ್ರೇ ನಸ್ತದೃಷ್ಟಿ, ಈ ನಾಸಾಗ್ರದಲ್ಲಿ ದೃಷ್ಟಿಯನ್ನು ಇಡಬೇಕು ಅಂತ ಶ್ರೀಮದ್ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ. ಸರಿಯಾದ ಗುರುಗಳಿಂದ ಕಲಿತು ಮಾಡಬೇಕು. ಎಷ್ಟೋ ಜನ ನಾಸಾಗ್ರ ಅಂದರೆ ಮೂಗಿನ ತುದಿ ಅಂಥೇಳಿ ಮೂಗಿನ ತುದಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ. ಈ ಥರದ್ದೆಲ್ಲ ಅರ್ಧಬ್ಬರ್ಧ ತಿಳಿದವರು ಬೇಕಾದಷ್ಟು ಯೋಗಗಳನ್ನು ಹೇಳ್ಕೊಡ್ತಕ್ಕಂಥ ಪ್ರಕ್ರಿಯೆಗಳು ಬಹಳಷ್ಟು ಆಗಿದೆ. ಏನೇ ಆಗಲಿ ಸರಿಯಾದ ಗುರುಗಳ ಹತ್ರ ಕಲಿಬೇಕು. ಅದು ಮೂಗಿನ ತುದಿ ಅಲ್ಲ, ನಾಸಾಗ್ರ ಅಂದರೆ ಇಲ್ಲಿ ಆಜ್ಞಾಚಕ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ನಾಸಾಗ್ರದಲ್ಲಿ ದೃಷ್ಟಿ ಇಡಲಿಲ್ಲ ಅಂದರೆ ನಾಸಾಗ್ರೆ, ಮೂಗಿನ ತುದಿಗೆ ದೃಷ್ಟಿ ಯಾವತ್ತೂ ಇಡಬಾರ್ದು. ಎಷ್ಟೋ ಕಡೆ ಆ ಮೂಗಿನ ತುದಿ ನೋಡ್ಕೊಂಡು ಮಾಡೋ ಯೋಗಗಳು ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ರಾರಾಜಿಸ್ತಾ ಇದೆ. ಆ ಭಗವಂತನಿಗೆ ಪ್ರೀತಿ. ನಮ್ಮ ಗುರುಗಳು ಹೇಳ್ತಾ ಇದ್ರು,
ಮೂಗಿನ ತುದಿಗೆ ದೃಷ್ಟಿ ಇಟ್ಟರೆ 3 ದಿವಸದಲ್ಲಿ ಮೃತ್ಯು ಸೂಚನೆ ಬರುತ್ತಂತೆ. ಸರಿಯಾದ ಗುರುಗಳ ಹತ್ರ ತಿಳಿದಲೇ ಯಾವುದನ್ನು ಮಾಡಬಾರ್ದು. ಇರಲಿ, ಅದೇನೇ ಇರಲಿ. ಇಲ್ಲಿ ನಾಸಾಗ್ರದಲ್ಲಿ ದೃಷ್ಟಿ ಅಂದರೆ ಆಜ್ಞಾಚಕ್ರ, ಅದು ಸುಸ್ಪಷ್ಟವಾಗಿ ವಿಚಾರ ಬಂದಿದೆ ಅಂತ ಹೇಳಿದವು. ಈ ಅರ್ಥ ಬರೆಯೋರು ಮೂಗಿನ ತುದಿ ಅಂತ ಬರೆದಿರ್ತಾರೆ. ಅಲ್ಲ, ಆ ನಾಸಾಗ್ರ ಅಂದರೆ ಭ್ರೂಮಧ್ಯಸ್ಥಾನ, ಇದನ್ನೇ ಅಯೋಧ್ಯ ಅಂತ ಕರೀತಾರೆ. ಇದು ಆಜ್ಞಾಚಕ್ರ. ಅಲ್ಲಿ ದೃಷ್ಟಿಯನ್ನಿಟ್ಟು ವಿದಿತ ಭವಗುಣ, ಆ ಪ್ರಪಂಚದ ಸ್ವರೂಪವನ್ನು ತಿಳಿದವನು ಅಂದರೆ ಯಾರು ಈ ಒಂದು ಅವಸ್ಥೆಯನ್ನು ತಲುಪಿರ್ತಾರೆ, ಕುಂಡಲಿನಿ ಯೋಗ ಸಚ್ಚಿದಾನಂದ ಯೋಗವನ್ನು ಅವಸ್ಥೆಯನ್ನು ತಲುಪಿರ್ತಾರೆ, ಅವರಿಗೆ ಆ ಒಂದು ವಿದಿತ ಭವಗುಣ ಪ್ರಪಂಚದ ಸ್ವರೂಪವನ್ನು ಆಮೂಲಾಗ್ರವಾಗಿ ತಿಳಿದಿರ್ತಾರೆ. ಪ್ರಪಂಚದ ಸ್ವರೂಪವೇ ಅವರಿಗೆ ತಿಳಿದಿರುತ್ತೆ. ಆ ಶಿವನನ್ನು ಕದಾಚಿತ್ ಒಮ್ಮೆಯಾದರೂ ನ ದೃಷ್ಟ ಏವ ನೋಡಲಿಲ್ಲ. ಯಾವ ಥರ ಶಿವನ್ನ? ನಾವೆಲ್ಲ ಫೋಟೋದಲ್ಲಿರ್ತಕ್ಕಂಥ ಶಿವನ್ ನೋಡಿದ್ದೀವಿ. ಆದರೆ ಯೋಗಿಗಳಾದವರು ನಾಸಾಗ್ರದಲ್ಲಿ ದೃಷ್ಟಿ ಇಟ್ಟು ಆಜ್ಞಾಚಕ್ರದಲ್ಲಿ ಆ ಭಗವಂತನನ್ನು, ಆ ಒಂದು ಭಗವಂತನ ಸ್ವರೂಪವನ್ನು ಅಲ್ಲಿ ನೋಡಿರ್ತಾರೆ. ವಿಗತ ಕಲಿಮಲಹ ಅಂದರೆ ಕಲ್ಮಶರಹಿತನೂ ಆಗಿರ್ತಕ್ಕಂಥ ಶಂಕರಂ, ಶುಭವನ್ನು ಉಂಟು ಮಾಡ್ತಕ್ಕಂಥ ತ್ವಾಂ ನಿನ್ನನ್ನು ಉನ್ಮತ್ತಾವಸ್ಥೆಯಲ್ಲಿ, ನಾನು ಅದೇ ಹೇಳಿದೆ, ಬಾಲೋನ್ಮತ್ತ ಪಿಶಾಚವೇದ, ಇದು ಅವಧೂತಾವಸ್ಥೆ, ಇದು ಉನ್ಮತ್ತಾವಸ್ಥೆ ಅಂತ. ಆ ಉನ್ಮತ್ತ ಅವಸ್ಥೆ ಅಂದರೆ ಈ ಒಂದು ಅವಸ್ಥೆಗೆ ಹತ್ತಿರವಾಗಿರ್ತಕ್ಕಂಥ ಒಂದನ್ನು ನೋಡಬೇಕು ಅಂದರೆ, ಮಕ್ಕಳಿಗೆ ಅತೀವವಾದ ಆನಂದ ಉಂಟಾದಾಗ ಒಂಥರ ಹುಚ್ಚುಚ್ಚಾಗಿ ಉನ್ಮತ್ತವಾಗಿ ಕುಣಿತವೆ ಮಕ್ಕಳು. ಅವರ ಒಂದು ಯಾರು ನಮ್ಮನ್ನು ನೋಡ್ತಾ ಇಲ್ಲ, ಅವ್ರದ್ದು ಶರೀರ ದೇಹತ್ರಯಗಳ ಸ್ಮೃತಿ ತಪ್ಪಿ ಅವರು ಆನಂದದಲ್ಲಿ ಲೀನವಾಗಿರ್ತಕ್ಕಂಥ ಅವಸ್ಥೆ. ಅದು ಬಾಲ್ಯದಲ್ಲಿ ಮಾಡಿದರೆ ಮಕ್ಕಳು ಮಾಡಿದರು ಅಂತಾರೆ. ಸಹಜವಾಗಿ ಎಲ್ಲರಿಗೂ ಇರ್ತಕ್ಕಂಥ ಅವಸ್ಥೆ. ಆದರೆ ಸಾಧಕರು ಸಾಧನೆ ಮಾಡಿರ್ತಕ್ಕಂಥವ್ರು ಆ ಅವಸ್ಥೆಯನ್ನು ಹೊಂದಿರ್ತಾರೆ. ಆ ಒಂದು ಉನ್ಮತ್ತಾವಸ್ಥೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಉನ್ಮನ್ಯಾವಸ್ಥೆಯ ಉನ್ಮತ್ತ ಸ್ಥಿತಿಯಲ್ಲಿ ನ ಸ್ಮರಾಮಿ, ಚಿಂತಿಸಲಿಲ್ಲ, ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಅಂದರೆ ನಗ್ನನೂ ಅಸಂಗನೂ ಅಂದರೆ ನಿಸ್ಸಂಗ, ಅಸಂಗನೂ ಶುದ್ಧನೂ ಸತ್ವ ರಜ ತಮ 3 ಗುಣಗಳಿಲ್ಲದವನು, ಮೋಹವೆಂಬ ಅಂಧಕಾರವನ್ನು ಧ್ವಂಸ ಮಾಡಿರತಕ್ಕಂಥವನು, ಕಣ್ಣನ್ನು ಅರ್ಧ ಮುಚ್ಚಿಕೊಂಡು ಪ್ರಪಂಚದ ಸ್ವರೂಪವನ್ನು ಅರಿತವನೂ ಆದ ಶಿವನನ್ನು ಧ್ಯಾನಾವಸ್ಥೆಯಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ ಒಮ್ಮೆಯಾದರೂ ಆ ಧ್ಯಾನ ಸ್ಥಿತಿಯಲ್ಲಿ ನೋಡಲಿಲ್ಲ. ಕಲಿಕಲ್ಮಶರಹಿತನೂ ಆದ ಶಂಕರನೂ ಆದ ನಿನ್ನ ಆ ಸಂಪೂರ್ಣ ನನ್ನ ಸಂಪೂರ್ಣ ಮೈಮರೆತ ಸ್ಥಿತಿಯಲ್ಲಿ ನಿನ್ನನ್ನು ನಾನು ಒಮ್ಮೆಯೂ ಚಿಂತಿಸಲಿಲ್ಲ. ಹೇ ಶಿವ ಶಂಭೋ ಮಹಾದೇವ, ನನ್ನ ಈ ಅಪರಾಧವನ್ನು ಮನ್ನಿಸು ಅಂತ ಕೇಳ್ತಾರೆ. ಹೃದಯಂ ವೇದಾಂತ ವೇದ್ಯಂ ಹೃದಯ ಸರಸಿಜೆ ದೀಪ್ತ ಮುದ್ಯಾ ಪ್ರಕಾಶಂ ಸತ್ಯಂ ಶಾಂತಂ ಸ್ವರೂಪಂ ಸಕಲ ಮುನಿಮನ ಪದ್ಮಶಂಡೈಕ್ಯ ವೇದ್ಯಂ ಜಾಗ್ರತ್ ಸ್ವಪ್ನೆ ಸುಷುಪ್ತೌ ತ್ರಿಗುಣ ವಿರಹಿತೌ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೃದಯಂ ಅಂದರೆ ಹೃದಯದಲ್ಲಿ ಅಂದರೆ ಆತ್ಮೀಯನಾಗಿರ್ತಕ್ಕಂಥವನು, ಆತ್ಮೀಯನು. ವೇದಾಂತ ವೇದ್ಯಂ ಉಪನಿಷತ್ತುಗಳಿಂದ ತಿಳಿಯಲ್ಪಡುವವನು, ಅಂದರೆ ವೇದಾಂತಗಳಿಂದ ವೇದ್ಯ ಅಂದರೆ ತಿಳಿಯಲ್ಪಡುವವನು. ಹೃದಯ ಸರಸಿಜೆ ದೀಪ್ತಂ ಹೃದಯ ಕಮಲದಲ್ಲಿ ಬೆಳಗುವವನು. ಉದ್ರುತ್ ಅಂದರೆ ಪ್ರಕಾಶನು, ಸ್ವಯಂ ಜ್ಯೋತಿ ಸ್ವರೂಪನು. ಸತ್ಯಂ ಸತ್ಯವಾಗಿರುವವನು,
ಶಾಂತಂ ಶಾಂತರೂಪನು, ಶಾಂತಸ್ವರೂಪನು, ಪ್ರಶಾಂತ ಸ್ವರೂಪನು, ಸಕಲ ಮುನಿಮನಃ ಪದ್ಮ ಷಂಡೈಕ್ಯ ವೇದ್ಯಂ, ಸಮಸ್ತ ಮುನಿಗಳಿಂದ ಆ ಮುನಿಗಳ ಹೃದಯ ಪದ್ಮದಲ್ಲಿ ಮಾತ್ರ ಅರಿಯಲ್ಪಡುವವನು, ಜಾಗ್ರತ್ ಸ್ವಪ್ನ ಸುಷುಪ್ತೌ, ಎಚ್ಚರ ಕನಸು ಮತ್ತು ನಿದ್ರೆಗಳಲ್ಲಿಯೂ ತ್ರಿಗುಣ ವಿರಹಿತಂ, ಆ ಮೂರು ಗುಣಗಳ ಸೋಂಕಿಲ್ಲದವನು ಆದ ಶಂಕರಂ, ಅಂದರೆ ಶಂ ಕರೋತಿ ಇತಿ ಶಂಕರ, ಸದಾ ಮಂಗಳಕರವನ್ನುಂಟು ಮಾಡ್ತಕ್ಕಂಥ ನಿನ್ನನ್ನು, ಅಂದರೆ ಆತ್ಮಸ್ವರೂಪಿಯಾದ ನಿನ್ನನ್ನು ನ ಸ್ಮರಾಮಿ, ನಾನು ಸ್ಮರಿಸಲಿಲ್ಲ. ಹೇ ಶಿವ, ನನ್ನ ಈ ಅಪರಾಧವನ್ನು ಕ್ಷಮಿಸುವಂತ. ಒಟ್ಟಾರೆ ತಾತ್ಪರ್ಯ, ಆತ್ಮೀಯನು ವೇದಾಂತ ವೇದ್ಯನಾದವನು, ಅಂದರೆ ವೇದಾಂತಗಳಿಂದ ತಿಳಿಯಲ್ಪಡುವವನು, ಹೃದಯ ಕಮಲದಲ್ಲಿ ಪ್ರಕಾಶಿಸುವವನು, ಸ್ವಯಂ ಜ್ಯೋತಿ ಸ್ವರೂಪನು, ಸತ್ಯವಾಗಿರುವವನು, ಪ್ರಶಾಂತನು, ಸಮಸ್ತ ತಪಸ್ವಿಗಳ ಮುನಿಗಳ ಹೃತ್ಪದ್ಮದಲ್ಲಿ ವಾಸವಾಗಿರ್ತಕ್ಕಂಥ, ಎಚ್ಚರ ಕನಸ್ಸು ಮತ್ತು ನಿದ್ರೆ ಈ ಮೂರು, ಮತ್ತು ಅಂದರೆ ಅವಸ್ಥಾತ್ರಯಾತೀತನು, ಗುಣತ್ರಯಾತೀತನು, ಸಂಘವಿಲ್ಲದವನು, ನಿಸ್ಸಂಗನು, ಶುದ್ಧನೂ ಆಗಿರ್ತಕ್ಕಂಥ ಶಂಕರನಾದ ನಿನ್ನನ್ನು ನಾನು ಧ್ಯಾನಿಸಲಿಲ್ಲ, ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಕೇಳ್ತಾರೆ. ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೇ ನೇತ್ರೋತ್ರ ವೈಶ್ವಾನರೇ ದಂತಿತ್ವಕೃತ ಸುಂದರಾಂಬರಧರೇ ತ್ರೈಲೋಕ್ಯ ಸಾರೇ ಹರೇ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಮಖಿಲ ಮನ್ಯೈಸ್ತು ಕಿಂಕರ್ಮವಿಃ. ಮುಂದೆ ಹೋಗ್ತಾ ತುಂಬ ಗಹನವಾದ ವಿಶೇಷ ಅರ್ಥವನ್ನು ಕೂಡಿರ್ತಕ್ಕಂಥದ್ದು, ಸಾಮಾನ್ಯರಿಗೆ ಸ್ವಲ್ಪ ಅರ್ಥವಾಗಲಿಕ್ಕೆ ಕಷ್ಟವಾಗಿರ್ತಕ್ಕಂಥದ್ದು, ಆದರೂ ಬಹಳ ಅದ್ಭುತವಾಗಿದೆ. ಇಲ್ಲಿ ಸಗುಣ ಸಾಕಾರ ರೂಪವನ್ನು ವರ್ಣನೆ ಮಾಡ್ತಾರೆ, ನಿರ್ಗುಣ ನಿರಾಕಾರ ತತ್ವವನ್ನು ಹಿಂದುಗಡೆನೇ ಶಂಕರರು ಪ್ರತಿಪಾದನೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಇಲ್ಲಿ ಆ ಶಂಕರನ ಸಗುಣ ಸಾಕಾರ ರೂಪಕ್ಕೆ ಬರ್ತಾರೆ, ಹಾಗೆ ನಮ್ಮನ್ನು ನಿರ್ಗುಣ ನಿರಾಕಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಸಗುಣ ಸಾಕಾರದ ಸಾಕ್ಷಾತ್ಕಾರ ನಿರ್ಗುಣೋಪಾಸನೆಯಿಂದ ಆಗತ್ತೆ. ನಿರ್ಗುಣೋಪಾಸನೆಗೆ ಬೇಕಾಗಿರ್ತಕ್ಕಂಥ ಚಿತ್ತಶುದ್ಧಿ ಸಗುಣ ಸಾಕಾರ ಪೂಜೆಯಿಂದ ಆಗುತ್ತೆ. ಇದು ಹೇಗೆ ಅಂತಂದರೆ, ಕೋಳಿ ಮೊದಲು ಬಂತು, ಮೊಟ್ಟೆ ಮೊದಲು ಬಂತು ಅಂತ, ಎಗ್ ಅಂಡ್ ಹೆನ್ ಸಿಚುಯೇಷನ್ ಅಂತಾರಲ್ಲ ಆ ಥರ. ಯಾರೋ ಬಹಳ ಉಪೇಕ್ಷೆ ಮಾಡ್ತಾರೆ, ಈ ಸಗುಣ ಸಾಕಾರ ಪೂಜೆ ಎಲ್ಲ ಅದೆಲ್ಲ ವೇಸ್ಟ್, ಅದೆಲ್ಲ ತುಂಬ ಕೆಳಗಡೆ ಸ್ತರದವ್ರು ಮಾಡ್ತಕ್ಕಂಥದ್ದು ಅಂತ ಉಪೇಕ್ಷೆ ಮಾಡೋದು. ನಿರ್ಗುಣ ಶ್ರೇಷ್ಠ ಅಂತ. ಇನ್ನು ಸಗುಣ ಮಾಡೋರು, ನಿರ್ಗುಣ ಸೋಮಾರಿಗಳು ಮಾಡ್ತಕ್ಕಂಥ ಕೆಲಸ ಸಗುಣ ಸಾಕಾರವೇ ಶ್ರೇಷ್ಠ ಅಂತಾರೆ. ಇಬ್ರೂ ಸರಿ, ಇಬ್ರೂ ತಪ್ಪು. ಎರಡು ಒಂದಕ್ಕೊಂದಕ್ಕೆ ಪೂರಕವಾಗಿದೆಯೇ ಹೊರತು ಒಂದಕ್ಕೊಂದಕ್ಕೆ ವೈರುಧ್ಯದಿಂದ ಕೂಡಿಲ್ಲ. ಶಂಕರರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಗುಣ ಸಾಕಾರ ಪೂಜೆಯಿಂದ ಚಿತ್ತಶುದ್ಧಿ ಆಗುತ್ತೆ, ಚಿತ್ತಶುದ್ಧಿಯಿಂದ ನಿರ್ಗುಣೋಪಾಸನೆ ಮಾಡ್ತಾನೆ. ನಿರ್ಗುಣೋಪಾಸನೆ ಮಾಡಿದಾಗ ನಿರ್ಗುಣೋಪಾಸನೆಯಲ್ಲಿ ಸಗುಣ ಸಾಕ್ಷಾತ್ಕಾರ ರೂಪ ಪ್ರಕಟವಾಗುತ್ತೆ, ಅದರ ದರ್ಶನ ಆಗತ್ತೆ. ಇದು ಒಂದಕ್ಕೊಂದಕ್ಕೆ ಪೂರಕ ಅಂತ. ಚಂದ್ರೋದ್ಭಾಸಿತ ಶೇಖರೇ, ಚಂದ್ರನಿಂದ ಪ್ರಕಾಶವಾಗಿದ್ದ ಜಟಗಳು ಇರುವವನು, ಸ್ಮರಹರೆ, ಅಂದರೆ ಆ ಮನ್ಮಥನನ್ನು ಭಸ್ಮ ಮಾಡಿರ್ತಕ್ಕಂಥ ಗಂಗಾಧರ, ಆ ಗಂಗೆಯನ್ನು ಧರಿಸಿರ್ತಕ್ಕಂಥ ಶಂಕರ, ಆ ಶಂಕರ ಶಂಕರೋತಿ ಇತಿ, ಶಂಕರ ಅಂದರೆ ಸುಖವನ್ನು ಉಂಟು ಮಾಡ್ತಕ್ಕಂಥವನು. ಭೂಷಿತ ಕಂಠಕರ್ಣ, ಸರ್ಪವನ್ನು ಕಂಠದಲ್ಲಿ ಧರಿಸಿರ್ತಕ್ಕಂಥ, ಕಂಠಕರ್ಣ ವಿಹರೆ, ಕುತ್ತಿಗೆ ಹಾಗೂ ಕಿವಿಯ ತೂತಿನಲ್ಲಿ ಅಲ್ಲೂ ಹಾವು ಇರುತ್ತೆ. ಅಲ್ಲಿ ಸರ್ಪೈರ್ಭೂಷಿತ ಕಂಠಕರ್ಣ ಅಂದರೆ ಕಂಠದಲ್ಲೂ ಇದೆ, ಕರ್ಣದಲ್ಲೂ ಕರ್ಣಕುಂಡಲ, ಸರ್ಪ ಕುಂಡಲ, ಕಿವಿಯ ಅಲ್ಲಿ ಹಾವುಗಳನ್ನು ಆಭರಣವಾಗಿ ಧರಿಸಿ. ನೇತ್ರೋತ್ರ ವೈಶ್ವಾನರೇ, ಆ ನೇತ್ರದಲ್ಲಿ, ಪಾಲನೇತ್ರದಲ್ಲಿ ವೈಶ್ವಾನರ ಅಂತಕ್ಕಂಥ ಅಗ್ನಿ ಸ್ವರೂಪವನ್ನು, ವೈಶ್ವಾನರ ನೇತ್ರದಿಂದ ಹೊರಹೊಮ್ತಾ ಇರತಕ್ಕಂಥ ಜ್ಞಾನಾಗ್ನಿಯಿಂದ ಕೂಡಿರ್ತಕ್ಕಂಥವನು. ದಂತಿತ್ವಕೃತ ಸುಂದರಾಂಬರಧರೆ, ದಂತಿತ್ವಕೃತ ಸುಂದರಾಂಬರಧರೆ ಅಂದರೆ ಆ ಆನೆಯ ಚರ್ಮವನ್ನು ಬಟ್ಟೆಯಾಗಿ ತೊಟ್ಟಿರ್ತಕ್ಕಂಥವನು.
ರಚಿತವಾದ ಸುಂದರವಾದ ವಸ್ತ್ರವನ್ನು ಸೊಂಟದಲ್ಲಿ ಕಟ್ಟಿರ್ತಕ್ಕಂಥವನು, ತ್ರೈಲೋಕ್ಯ ಸಾರೇ ಹರೇ ಅಂದರೆ 3 ಲೋಕದಲ್ಲೂ ಸಾರಭೂತನಾಗಿರುವವನು ಹರನು. ಹರ ಅಂದರೆ ಪಾಪವನ್ನು ಹೋಗಲಾಡಿಸ್ತಕ್ಕಂಥವನು. ಅಖಿಲಾಂ ನನ್ನ ಸಮಸ್ತ ಚಿತ್ತವೃತ್ತಿಯನ್ನು, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸಮಸ್ತ ಚಿತ್ತವೃತ್ತಿಯನ್ನು ಸ್ಥಿರವಾಗಿ ನೆಲೆಸಿ ಮೋಕ್ಷಾರ್ಥಕ್ಕಾಗಿ ಅನೇಕ ಕರ್ಮಭಿಹಿ ಬೇರೆ ಬೇರೆ ಕರ್ಮಗಳಿಂದ ಏನು ಪ್ರಯೋಜನ ಅಂದರೆ ಆ ಭಗವಂತ ಮೋಕ್ಷಾರ್ಥವಾಗಿ ಪ್ರಕಟವಾಗ್ತಕ್ಕಂಥ ಆ ಭಗವಂತನ ಈ ಸ್ವರೂಪವನ್ನು ನಾವು ಜ್ಞಾನಾದಿಗಳ ಮೂಲಕ ಉಪಾಸನಾದಿಗಳ ಮೂಲಕ ಮಾಡದೇ ಇದ್ದರೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ಇಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಹೊಳಿತಾ ಇರ್ತಕ್ಕಂಥ ಜಟೆಯಲ್ಲಿ ಹೊಳೆಯುವ ಜಟೆ ಇರುವವನಲ್ಲಿ, ಕಾಮನನ್ನು ನಿಗ್ರಹಿಸುವವನಲ್ಲಿ, ಗಂಗೆಯನ್ನು ಧರಿಸಿರುವವನಲ್ಲಿ, ಕಂಠ ಮತ್ತು ಕಿವಿಯ ತೂತುಗಳಲ್ಲಿ ಸರ್ಪಾಭರಣವನ್ನು ಹಾಕಿಕೊಂಡಿರುವವನಲ್ಲಿ, ನೇತ್ರದಲ್ಲಿ ಜ್ಞಾನಾಗ್ನಿಯನ್ನು ವೈಶ್ವಾನರಾಗ್ನಿಯನ್ನು ಹೊರಹೊಮ್ಮಿಸುವವನಲ್ಲಿ, ಗಜಚರ್ಮಾಂಬರನಾದ ಗಜಚರ್ಮದ ವಿರಚಿತವಾದ ವಸ್ತ್ರಾಲಂಕಾರದಲ್ಲಿ ವಸ್ತ್ರಾಲಂಕಾರಿಯಾಗಿರುವವನಲ್ಲಿ, 3 ಲೋಕಗಳಲ್ಲಿಯೂ ಸಾರಭೂತನಾದ ಪಾಪ ನಿವಾರಕನಲ್ಲಿ, ಶಂಕರನಲ್ಲಿ ನನ್ನ ಮನಸ್ಸಿನ ಎಲ್ಲ ವೃತ್ತಿಗಳು ಸ್ಥಿರವಾಗಿ ನಾಶವಾಗಲಿ, ಸ್ಥಿರವಾಗಿ ನನ್ನ ಮನಸ್ಸಿನ ಎಲ್ಲ ವೃತ್ತಿಗಳು ಸ್ಥಿರವಾಗಿ ನೆಲೆಸಲಿ, ಬೇರೆ ಕರ್ಮಗಳಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ. ಅಂದರೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಚಿತ್ತವೃತ್ತಿ ಬೇಕು ಅಂತಂದರೆ ಭಗವಂತನ ಈ ಸಗುಣ ಸಾಕಾರ ರೂಪದಲ್ಲಿ ನೆಲೆ ನಿಂತಾಗ ಚಿತ್ತಶುದ್ಧಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಶಂಕರರು ತಿಳಿಸಿದ್ದಾರೆ. ಅದಿಲ್ಲದೆ ಇದ್ದರೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಕಿಂ ವಾನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ವಾ ಪುತ್ರ ಕಲತ್ರ ಮಿತ್ರ ಪಶುಭಿಃ ಕಿಂ ವಾ ಪುತ್ರ ಕಲತ್ರ ಮಿತ್ರ ಪಶುಭಿಃ ದೇಹೇನ ಗೇಹೇನ ಕಿಂ ಜ್ಞಾತ್ವೈ ತತ್ಕ್ಷಣಭಂಗುರಂ ಸಪದಿರೈ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭ. ಹೇ ಮನಸ್ಸೇ, ಹಣದಿಂದ ಏನು, ಕುದುರೆ ಆನೆಗಳಿಂದ ಏನು, ರಾಜ್ಯ ಪ್ರಾಪ್ತಿಯಿಂದ ಏನು, ಅಥವಾ ಮಕ್ಕಳು, ಹೆಂಡತಿ, ಮಿತ್ರ, ಸಾಕು ಪ್ರಾಣಿಗಳು, ಮನೆ, ಇವುಗಳಿಂದ ಏನು ಸುಖ ಸಿಗುತ್ತೆ? ದ್ವೇಷದಿಂದ ಏನು ಸುಖ ಸಿಗುತ್ತೆ? ಆದ್ದರಿಂದ ಹೇ ಮನವೇ, ಇವುಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ನಾಶಗೊಳಿಸುವಂತಹ ಇವೆಲ್ಲ ಕ್ಷಣಾರ್ಧದಲ್ಲಿ ನಾಶವಾಗ್ತಕ್ಕಂಥವುದು ಅನ್ನುವುದನ್ನು ಅರಿತು ಅವುಗಳಿಂದ ದೂರ ಸರಿ ನಿನ್ನ ಹಿತಕ್ಕಾಗಿ ಆ ಪಾರ್ವತಿ ವಲ್ಲಭನನ್ನು ಉಪಾಸಿಸು, ಪೂಜಿಸು, ಧ್ಯಾನಿಸು ಅಂತ ಮನಸ್ಸಿಗೆ ಹೇಳ್ತಾ ಇದ್ದಾರೆ ಶಂಕರರು. ಅಂದರೆ ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಇದರಲ್ಲಿ ಶಂಕರರು ತಿಳಿಸಿದ್ದಾರೆ. ಇಷ್ಟಾದರೂ ಕಾಲ ಮಿಂಚೋಗುತ್ತೆ ನೋಡಿ, ಸಮಯ ಆಗೋಯ್ತು. ಇನ್ನೂ 2 ಶ್ಲೋಕ ಇದೆ, 15 ಶ್ಲೋಕ ಇದೆ. ಕಾಲವನ್ನು ಹರಣ ಮಾಡಬೇಡ ಅಂತ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯತರಂಗಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ ತಸ್ಯಾತ್ಮ ಶರಣಾಗತಂ ಶರಣದ ತ್ವಂ ರಕ್ಷ ರಕ್ಷಾದುನಾ. ಇಲ್ಲಿ ಈ ವಿಷಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ನಾವು ಆಯುರ್ನಶ್ಯತಿ ಪಶ್ಯತಾಂ
ಈ ಆಯಸ್ಸು ಅಂತಕ್ಕಂಥದ್ದು ಪ್ರತಿ ಕ್ಷಣ ಕ್ಷಣಕ್ಕೂ ನಶಿಸ್ತಾ ಇದೆ ಅಂತ. ಒಂದೊಂದು ಕ್ಷಣ ಆದಂಗೂ ನಾವು ಒಂದು ಕ್ಷಣ ಮೃತ್ಯುವಿಗೆ ಹತ್ತಿರವಾದಿವಿ ಅಂತ. ಹುಟ್ಟಿದ ತಕ್ಷಣವೇ ನಮ್ಮ ಯಾತ್ರೆ ಪ್ರಾರಂಭವಾಗುತ್ತೆ. ಎಲ್ಲಿಗೆ ಅಂದರೆ ಸಾವಿನೆಡೆಗೆ. ಆ ಹುಟ್ಟಿನಿಂದ ಸಾವಿನೆಡೆಗೆ ಶರವೇಗದಲ್ಲಿ ಪ್ರಯಾಣ ನಡೀತಾ ಇದೆ. ನಮಗೆ ಅದರ ಪರಿಜ್ಞಾನವೇ ಇಲ್ಲ. ಒಂದೊಂದು ಕ್ಷಣಕ್ಕೂ ನಮ್ಮ ಆಯುಸ್ಸನ್ನು ನಶಿಸ್ತಾ ಇದೆ. ನಾವು ಹುಟ್ಟಿದ ಹಬ್ಬ ಅಂತ ಸಂಭ್ರಮಣೆ ಮಾಡ್ತೀವಿ. ನಾವು ನಿಜವಾಗ್ಲೂ ಸಂಭ್ರಮಿಸಬೇಕೋ ಅಥವಾ ಇನ್ನೂ ಎಚ್ಚೆತ್ಕೋಬೇಕೋ ಹುಟ್ಟಿದ ಹಬ್ಬವನ್ನು ಆಚರಿಸಬೇಕಾದ್ರೆ? ಮೈ ಮರಿತಾರೆ ಇವತ್ತು ಮದ್ಯಪಾನಾದಿಗಳನ್ನು ಮಾಡಿಕೊಂಡು. ಆಯುರ್ನಶ್ಯತಿ, ಇದು ಈ ಮಾತು ಕೇಳಿಬಿಟ್ರೆ ಎಷ್ಟು ಚೆನ್ನಾಗಿ ಶಂಕರರು ಹೇಳಿದ್ದಾರೆ. ಆಯುರ್ನಶ್ಯತಿ ಪಶ್ಯತಾಂ, ನೋಡ್ತಾ ಇದ್ದಂಗೆ ಕ್ಷಣ ಕ್ಷಣ ಟಿಕ್ 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 ಅಂತಿದ್ದಂಗೆ ಆಯುರ್ನಶ್ಯತಿ ಪಶ್ಯತಾಂ, ನೋಡ್ತಾ ಇದ್ದಂಗೆ ಆಯಸ್ಸನ್ನು ಕ್ಷೀಣಿಸುತ್ತೆ. ಪ್ರತಿದಿನ ದಿನ ಆದಂಗೆ ಆಯಸ್ಸು ಕ್ಷೀಣಿಸ್ತಾ ಇರುತ್ತೆ. ಹಾಗೆ ಯಾತಿಕ್ಷಯಂ ಯೌವನಂ, ಒಂದು ಸ್ವಲ್ಪ ಹೊತ್ತು ಯೌವನಾವಸ್ಥೆ ಬರುತ್ತೆ. 20-21 ವರ್ಷ ಆದಮೇಲಿಂದ ಡಿಕ್ಲೈನೇ. 36ರಿಂದ ಅಂತೂ ಸಾಧ್ಯವೇ ಇಲ್ಲ, ಮತ್ತೆ ರಿವರ್ಸ್ ಆಗೋದೇ ಇಲ್ಲ. ಯಾತಿಕ್ಷಯಂ ಯೌವನವೂ ಸಹ ಯೌವನವು ಕ್ಷಯಿಸ್ತಾ ಹೋಗುತ್ತೆ. ಒಮ್ಮೆ ಕಳೆದು ಹೋದ ದಿನ ಮತ್ತೆ ಬರೋದಿಲ್ಲ. ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾರೆ. ಆ ಕಾಲ ಜಗತ್ತನ್ನು ಭಕ್ಷಣೆ ಮಾಡ್ತಾ ಇದೆ ಅಂತ. ಆ ಕಾಲನೇ ಕಾಲನೇ ಶಿವ. ಕಾಲೋ ಜಗದ್ಭಕ್ಷಕ ಅಂದರೆ ಕಾಲ ಜಗತ್ತನ್ನು ಭಕ್ಷಿಸ್ತಾ ಇದೆ, ಅಂದರೆ ನುಂಗುತ್ತಾ ಇದೆ ಅಂತ. ಈ ಸೃಷ್ಟಿಯಾಗಿರ್ತಕ್ಕಂಥ ಪ್ರಪಂಚನೂ ಸಹ ಒಂದು ದಿವಸ ಸೃಷ್ಟಿಯಾಗಿದೆ, ಲಯದೆಡೆಗೆ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಕಾಲದ ಪ್ರವಾಹದಲ್ಲಿ ಕೊಚ್ಚಿ ಲಯದ ಕಡೆಗೆ ಹೋಗ್ತಾ ಇದೆ ಈ ಪ್ರಪಂಚ ಅಂತ. ಅದಕ್ಕೆ ಕಾಲೋ ಜಗದ್ಭಕ್ಷಕ. ಇಲ್ಲಿ ನಮ್ಮ ಶರೀರವನ್ನು, ಆಯುಸ್ಸನ್ನು ನಶಿಸುತ್ತೆ ಕಾಲ, ಪ್ರಪಂಚವನ್ನು ನಾಶದೆಡೆಗೆ ಕಾಲ ಕೊಂಡೊಯ್ತಾ ಇದೆ. ಹಾಗಾಗಿ ಆ ಕಾಲನ ದಿನಗಳು ಕಳೆದು ಹೋಗುತ್ತೆ. ಈ ಜಗತ್ತು ನಶಿಸುತ್ತೆ. ಧನ ಸಂಪತ್ತು ನೀರಿನ ಮೇಲಿನ ಗುಳ್ಳೆಯಂತೆ. ಕ್ಷಣಭಂಗುರ, ಅದು ಒಂದು ಕ್ಷಣಕ್ಕೂ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಪದಪ್ರಯೋಗ ಬಹಳ ಅದ್ಭುತವಾಗಿದೆ. ಸಮಯಾವಕಾಶ ಇಲ್ಲ ಬಿಡಿಸಿ ಹೇಳಲಿಕ್ಕೆ. ಸಂಪೂರ್ಣ ಅರ್ಥವನ್ನು ಹೇಳ್ತೀನಿ. ಆ ಧನ ಸಂಪತ್ತು ನೀರಿನ ಅಲೆಗಳಂತೆ ಕ್ಷಣಭಂಗುರವಾಗಿದೆ. ಜೀವಿತ ಮಿಂಚಿನಷ್ಟು ಕ್ಷಣಿಕವಾಗಿದೆ. ಆದ್ದರಿಂದ ಶರಣಾಗತ ವತ್ಸಲನಾದ ಶಿವನೇ, ನಿನ್ನಲ್ಲಿ ಶರಣು ಬಂದಿರತಕ್ಕಂಥ ನನ್ನನ್ನು ರಕ್ಷಿಸು ಅಂತ. ಇನ್ನು ಕೊನೆಯ ಶ್ಲೋಕ ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು. ಕರಚರಣ ಕೃತಂ ವಾಕ್ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ. ಮಹಾದೇವನೇ, ಶಂಭುವೇ, ಜಯ ಜಯ ಕರುಣಾಬ್ಧೆ. ಕರುಣೆಯ ಕಡಲು ನೀನು, ಕರುಣಾಬ್ಧಿ. ಕೈಗಳಿಂದ ಮಾಡಿರ್ತಕ್ಕಂಥ ಕರಚರಣ ಕೃತಂ, ಕೈಗಳಿಂದ ಮಾಡಿರ್ತಕ್ಕಂಥ ವಾ ಅಥವಾ ಕಾಯಜಂ ವಾಕ್ಕಿಂದ, ಕಾಯಜಂ ಮಾತಿನಿಂದ ಮತ್ತು ದೇಹದಿಂದ, ಕಾಯಜಂ ಕರ್ಮಜಂ ವಾ ಕರ್ಮ ಮಾಡಿರ್ತಕ್ಕಂಥ ಅಥವಾ ಕರ್ಮಜಂ ಕರ್ಮದಿಂದ ಆದ, ಶ್ರವಣ ನಯನಜಂ ವಾ ಕೇಳುವುದರಿಂದ ಕಿವಿಯಿಂದ ಮತ್ತು ಕಣ್ಣಿನಿಂದ ಮಾಡಿರ್ತಕ್ಕಂಥ ವಾ ಅಥವಾ ಮಾನಸಂ ಮನಸ್ಸಿಂದ ಮಾಡಿರ್ತಕ್ಕಂಥ ಅಪರಾಧವನ್ನು, ವಿಹಿತಂ ವಾ ಅದು ವಿಹಿತವಾಗಿರ್ತಕ್ಕಂಥದ್ದು, ಅವಿಹಿತವಾಗಿರ್ತಕ್ಕಂಥ ಅಪರಾಧ ಅಂದರೆ ಸರಿಯಾದದೇ ಆಗಿರ್ಬೋದು, ಸರಿ ಇಲ್ದಲೇ ಆಗಿರ್ಬೋದು, ನನಗೆ ಗೊತ್ತಿದ್ದು ಮಾಡಿರೋದಾಗಿರ್ಬೋದು, ಗೊತ್ತಿಲ್ಲದಲೇ ಮಾಡಿರೋದಾಗಿರ್ಬೋದು. ಕರುಣಾಬ್ಧೆ, ಹೇ ಕರುಣೆಯ ಸಾಗರವೇ, ಸರ್ವಮೇತತ್ ಕ್ಷಮಸ್ವ. ಆ ಕರುಣೆಯಾಬ್ಧಿಯಾದ ನೀನಲ್ದಲೇ ಇನ್ಯಾರಪ್ಪ ನನ್ನನ್ನು ಕ್ಷಮಿಸ್ತಾರೆ ಅಂತ ಶಂಕರರು ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ, ನಮ್ಮ ಎಲ್ಲ ಅಪರಾಧವನ್ನು ಕ್ಷಮಿಸು ಅಂತ ಶಂಕರರು ಇದೊಂದು ಕ್ಷಮಾಪರಾಧ ಸ್ತೋತ್ರ, ಶಿವಕ್ಷಮಾಪರಾಧ ಸ್ತೋತ್ರ. ಇಲ್ಲಿ ನಮ್ಮ ಕ್ಷಮೆಯನ್ನು ಮಾತ್ರ ಕೇಳದಲೇ ನಾವು ಏನು ಕರ್ಮವನ್ನು ಮಾಡಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು, ಸಗುಣ ಸಾಕಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ನಿರ್ಗುಣ ನಿರಾಕಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶಂಕರರು ಬಹಳ ಅದ್ಭುತವಾಗಿ ಈ ಒಂದು ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಶಂಕರ ನಮ್ಮನ್ನೆಲ್ಲ
ಕ್ಷಮಿಸಲಿ ಅಂಥೇಳಿ ಕೇಳ್ತಾ ಆ ಶಂಕರ ಭಗವತ್ಪಾದಾಚಾರ್ಯರ ದಿವ್ಯ ಚರಣಾರ ವಿಂದಗಳನ್ನು ಸ್ಮರಿಸುತ್ತಾ ಆ ಭಗವಂತ ಶಂಕರನಲ್ಲಿ ಕ್ಷಮೆಯನ್ನು ಯಾಚಿಸಿ ಇವತ್ತಿನ ಈ ಸತ್ಸಂಗವನ್ನು ಭಗವಂತನ ಮಹಾದೇವನ ಶಂಭುವಿನ ಚರಣಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸ್ವಸ್ತಿ. ಶಿವಾರ್ಪಣಮಸ್ತು.